ವೀಕ್ಷಕರೇ, ವೀರೇಶ್ವರ ಪುಣ್ಯಾಶ್ರಮದಲ್ಲಿದ್ದೇವೆ. ಪುಣ್ಯಾಶ್ರಮ ಸಂಗೀತಕ್ಕೆ, ಜ್ಞಾನದಾಸೋಹಕ್ಕೆ, ಜೊತೆಗೆ ಅನ್ನದಾಸೋಹಕ್ಕೆ, ಸಾಹಿತ್ಯಕ್ಕೆ ಎಲ್ಲದಕ್ಕೂ ಹೆಸರುವಾಸಿಯಾಗಿರುವಂಥದ್ದು ಗದಗ ಘರಾನೆಯನ್ನು ಹುಟ್ಟುಹಾಕಿದ್ದು ಶ್ರೀ ಕ್ಷೇತ್ರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಇಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳಿಂದ ಹಿಡಿದು ಪಂಡಿತ ಪಂಚಾಕ್ಷರ ಕವಿಗವಾಯಿಗಳು, ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಗುರು ಪರಂಪರೆ, ಅದರ ಮುಂದುವರಿದಂಥ ಅನೇಕ ಮಹಾತ್ಮರು, ಶಿಷ್ಯರು, ಅವರ ಶಿಷ್ಯ ಬಳಗವೂ ಕೂಡ ಅಷ್ಟೇ ಹೆಸರುವಾಸಿಯಾಗಿದೆ. ಸಂಗೀತದಲ್ಲಿರಬಹುದು, ಸಾಹಿತ್ಯದಲ್ಲಿರಬಹುದು, ನಾಟಕ ಕ್ಷೇತ್ರದಲ್ಲಿರಬಹುದು, ಹತ್ತಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಹೇಳ್ತಾರೆ, ಎಲ್ಲ ಗುರುವಿನ ದಯೆ, ಗುರು ಅನ್ನೋ ಒಂದು ಶಕ್ತಿಯಿಂದ, ಚೇತನದಿಂದ ಮಾತ್ರ ನಾವಿಲ್ಲಿ ಇದ್ದೇವೆ ಅಂತ ಹೇಳಿ. ಇವತ್ತು ನಮ್ಮೊಟ್ಟಿಗೆ ಅಂಥ ಒಬ್ಬ ಮಹನೀಯರು ನಮ್ಮೊಟ್ಟಿಗಿದ್ದಾರೆ. ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಶಿಷ್ಯರು, ಕಥಾ ಕೀರ್ತನ ಕೇಸರಿ ಎಂದೇ ಅವರು ಪ್ರಖ್ಯಾತರು. ಶ್ರೀ ಎಂ ಕಲ್ಲಿನಾಥ ಶಾಸ್ತ್ರಿ ಅಡ್ನೂರವರು ನಮ್ಮೊಟ್ಟಿಗಿದ್ದಾರೆ. ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಫಸ್ಟ್ ಸ್ವಾಗತ ಮಾಡೋಣ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕವಿಗವಾಯಿಗಳು, ಪುಟ್ಟರಾಜ ಕವಿಗವಾಯಿಗಳು ಅಂತಂದ್ರೆ ನಮಗೆ ಮೊದಲು ನೆನಪಾಗೋದು ಸಂಗೀತ, ಅಥವಾ ಸಂಗೀತ ಅಂದ ತಕ್ಷಣ ನೆನಪಾಗೋದು ಗವಾಯಿಗಳು ಗದುಗು. ನೀವು ಅವರ ಒಟ್ಟಿಗೆ 40 ವರ್ಷಗಳ ಕಾಲ ಒಂದು ಒಡನಾಟದಲ್ಲಿದ್ರಿ, ಸೇವೆ ಮಾಡಿದ್ರಿ. ಆಶ್ರಮದ ಈ ಒಂದು ಎಲ್ಲ ಮುಂಚೆಯಿಂದನೂ ಗವಾಯಿಗಳು ಇದ್ದಾಗಿಂದನೂ ನೀವು ನೋಡ್ಕೊಟ್ಟು ಬಂದ್ರಿ ಅಂತ ಕೇಳಿ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಗವಾಯಿಗಳು ಅಂದ ತಕ್ಷಣ ನಿಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಪುಟ್ಟರಾಜ ಕವಿಗವಾಯಿಗಳು ಯಾರು? ಮೇಡಮ್, ಭಾಳ ಈ ಸಮಾರಂಭ ಭಾಳ ಅತ್ಯುತ್ತಮವಾಗಿರುವಂಥದ್ದು. ತಮ್ಮ ಸಂದರ್ಶನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ವಿಶ್ವಚೇತನ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಈ ರಾಷ್ಟ್ರ ಕಂಡ ರಾಷ್ಟ್ರಪತಿ ಅಲ್ಲ, ಪ್ರಧಾನಿ ಅಲ್ಲ, MLA MP ಅಲ್ಲ, ಲ್ಯಾಂಡಾರ್ಡ್ ಕೋಟ್ಯಾಧಿಪತಿ ಅಲ್ಲ. ತಂಬೂರಿ ತಂತಿಯನ್ನು ಮೀಟಿ ಗಾನಸುಧೆಯನ್ನು ನಾಡಿನಾದ್ಯಂತವಾಗಿ ಹರಿಸಿದಂಥ ಸಂಗೀತ ಪ್ರಪಂಚದ ಒಬ್ಬ ಜಗದ್ಗುರು ಅಂದರೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ಇವರೆಲ್ಲರೂ ಕೂಡ ಬಾಗುವಂಥ ವ್ಯಕ್ತಿತ್ವ ವಿಕಾಸವನ್ನು ಹೊಂದಿದಂತಹ ಗಾನಗಂಧರ್ವ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಬಹಳ ದೊಡ್ಡ ವ್ಯಕ್ತಿತ್ವ. ಇವರ ಸಾಧನೆಗೆ ಲೆಕ್ಕವೇ ಇಲ್ಲ. ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಸಾಧಿಸಿದರೆ ಎಲ್ಲವನ್ನೂ ಸಾಧಿಸಿದಂಥ ಒಬ್ಬ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು. ಈ ಭಾರತ ದೇಶದ ಕನ್ನಡ ನಾಡಿನ ಹಾನಗಲ್ಲ ತಾಲೂಕಿನ ಹಾವೇರಿ ಜಿಲ್ಲೆಯ 1914ರಲ್ಲಿ 3/3/1914ರಲ್ಲಿ ವೀರಮಹೇಶ್ವರ ಜಂಗಮರ ವಂಶದಲ್ಲಿ ಹುಟ್ಟಿದಂಥ ಒಬ್ಬ ಪುಟ್ಟರಾಜ ಕವಿಗವಾಯಿಗಳು. ಅವರ ತಂದೆ ರೇವಯ್ಯ, ತಾಯಿ ಸಿದ್ದಮ್ಮ. ಬಡ ಕುಟುಂಬ. ಹೊಟ್ಟೆಗೆ ಬಟ್ಟೆಗೆ ಇರಲು ಅತ್ಯಂತ ಕಡುಬಡತನದಲ್ಲಿ ಜನಿಸಿ ಬಂದವರು. 6 ತಿಂಗಳಿಗೆ ಕಣ್ಣನ್ನು ಕಳ್ಕೊಂಡವರು. 2ನೇ ವರ್ಷಕ್ಕೆ ತಂದೆಯನ್ನು ತೀರಿಕೊಂಡವರು. ಮುಂದೆ ಸೋದರ ಮಾವ ಚಂದ್ರಶೇಖರನವರೇ ಆಶ್ರಯ ಕೊಟ್ಟ, ತಂಗಿ ಕರ್ಕೊಂಡು ಬಂದ. 5 ವರ್ಷಗಳಲ್ಲೇ ಸಂಗೀತ ಪ್ರಾರಂಭ ಆಯಿತು. ಅವರು ಹುಟ್ಟು ಕುರುಡರಾಗಿರ್ಲಿಲ್ಲ? ಹುಟ್ಟು ಕುರುಡರಲ್ಲ, ಕಣ್ಣಿದ್ದವರೇ ಅವರು. 6ನೇ ತಿಂಗಳಿಗೆ ಕಣ್ಣು ಹೋಯ್ತು ಅವರಿಗೆ. ಯಾಕೆ, ಏನಾಯ್ತು ಶಾಸ್ತ್ರಿಗಳೇ? ಆ ಕಣ್ಣು ಬೇನೆ ಅಂತೂ ಬರ್ತದೆ ಮೇಡಮ್. ಕಣ್ಣು ಬೇನೆ ಬಂದಾಗ ಅವಾಗ ಅದು ಹಳೇ ಕಾಲ. ಆವಾಗ ವೈಚಾರಿಕವಾಗಿ ಇಷ್ಟು ಜಗತ್ತು ಬೆಳ್ಕೊಂಡಿದ್ದಿಲ್ಲ. ಇವಷ್ಟು ಬೇಕಾದಷ್ಟು ವಿಜ್ಞಾನ ವಿಶಾಲವಾಗಿದೆ. ಆವಾಗ ಅದು ಕಣ್ಬೇನೆ ಬಂದಾಗ ಕಣ್ಣಿಗೆ ಪರಿ ಅಂತ ಬರ್ತದೆ. ಆವಾಗ ಹಳ್ಳಿ ಜನಗಳು ಹೇಳಿದರು, ತ್ವನಿಷಿ ಹುಳುಗಳನ್ನು ಹಿಡ್ಕೊಂಡು ನೀವು ತಿನ್ನಿಸಿದ್ರೆ ಅದು ಕ್ಲಿಯರ್ ಆಕತೆ ಅಂತ, ಗುಣ ಆಕತೆ ಅಂತ. ತಾಯಿ ಸಿದ್ದಮ್ಮ ಅನಕ್ಷರಸ್ಥಳು, ಅಷ್ಟು ಬುದ್ಧಿವಂತೆ ಅಲ್ಲ. ಅವಳು ರಾತ್ರಿ ಅದನ್ನು ಹಿಡ್ಕೊಂಡಾಗ ನಿದ್ದೆ ಬಂದಾಗ ಹುಳುಗಳು ಜಾರಿ ಕಣ್ಣಾಗ ಹೋಗ್ತಾವೆ. ಬೆಳಗಾವ್ಲಾಗೆ 2 ಕಣ್ಣು ಗುಡ್ಡಿಯನ್ನು ಮೇದು ಬಿಡ್ತಾವೆ. ಬೆಳಗಾದ್ರೆ ಕುರುಡಾಗ್ತಾನೆ ಪುಟ್ಟರಾಜ. ಅಂತಹ ಕುರುಡ ಮಗನಿಗಾಗಿ ಸಾಕಷ್ಟು ಪರಿಶ್ರಮ ಪಡ್ತಾಳೆ, ದುಃಖಿತಾಳಾಗ್ತಾಳೆ. 2ನೇ ವರ್ಷ ಗಂಡನೂ ತೀರ್ಕೊತಾನೆ. ಕಷ್ಟದ ಮೇಲೆ ಕಷ್ಟಗಳು. ಬದುಕಿನಲ್ಲಿ ಇಂಥ ನೋವುಗಳು ಯಾರಿಗೆ ಬರಬಾರ್ದು. ಅಂಥ ನೋವಿನಲ್ಲಿ ಸೋದರ ಮಾವ ಸಿದ್ದಮ್ಮನ ಅಣ್ಣನೇ ಚಂದ್ರಶೇಖರಯ್ಯ, ಅವರು ಪಂಚಾಕ್ಷರ ಗವಾಯಿಗಳವರ ಶಿಷ್ಯರೇ. ಅವರು ಆಲ್ರೆಡಿ ಇಲ್ಲಿ ಸಂಗೀತದ ಕಲಿತಾ ಹೋಗಿದ್ರು. ಅವರಿಗೆ ಹಾರ್ಮೋನಿಯಮ್ಮು, ಡ್ರಾಮಾ ಎಲ್ಲ ಕಲೆಗಳಿತ್ತು. ಆವಾಗ ತಂಗಿನ ಕರ್ಕೊಂಡು ಬಂದು ಅವರಿಗೆ ಆಶ್ರಯ ಕೊಟ್ಟು 5ನೇ ವರ್ಷಕ್ಕೆ ಸಂಗೀತವನ್ನು ಪ್ರಾರಂಭ ಮಾಡಿದರು. ಮುಂದೆ 1922ನೇ ಇಸ್ವಿಗೆ ನವಲಗುಂದದ ಕ್ಯಾಂಪಿನಲ್ಲಿ
ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು, ಉಭಯಗಾನ ವಿಶಾರದರು, ಸಂಗೀತ ಪ್ರಪಂಚದ ಅದ್ಭುತವಾಗಿರುವಂಥ ಒಂದು ಚೇತನ ಪಂಚಾಕ್ಷರ ಗವಾಯಿಗಳು. ಉಭಯಗಾನ ವಿಶಾರದ ಉಭಯಗಾನ ವಿಶಾರದ ವೀಕ್ಷಕರಿಗೆ ಹೇಳೋದಾದ್ರೆ ಎರಡೂ ಗಾನಗಳು ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡರಲ್ಲೂ ಎರಡರಲ್ಲಿ ನಿಷ್ಣಾತರು, ಅದ್ಭುತ ಗಾಯಕರು. ಆ ಒಂದು ವಿದ್ಯೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದು. ಪ್ರಕಾಂಡ ಪಂಡಿತರು, ದಕ್ಷಿಣದಿಯೂ ಹಾಗೆ ಹಿಂದೂಸ್ತಾನಿಯೂ ಹಾಗೆ. ಉಭಯಗಾನ ವಿಶಾರದರು. ಅವರು 22ನೇ ಇಸ್ವಿ ನವಲಗುಂದದಲ್ಲಿ ಗವಿಮಠದಲ್ಲಿ ಕರ್ಕೊಂಡು ಬಂದು ಅರ್ಪಣೆ ಮಾಡ್ತಾರೆ. ಅಲ್ಲಿಂದ ಹಿಡ್ಕೊಂಡು 18 ವರ್ಷಗಳ ಕಾಲ ಪಂಚಾಕ್ಷರ ಗವಾಯಿಗಳು. ಇವರಿಗೂ ಕೂಡ ಉಭಯಗಾನನೇ, ದಕ್ಷಿಣಾದಿ ಹಿಂದೂಸ್ತಾನಿ ಎರಡರಲ್ಲಿ ನಿಷ್ಣಾತರಾಗ್ತಾರೆ. ಜೊತೆಗೆ ಮೇಡಮ್ ಇನ್ನೊಂದು ಅವರಿಗೆ ವಯೋಲಿನ್ನು, ಸಾರಂಗಿ, ದಿಲ್ರೂಬ, ವೀಣಾ, ಸಿತಾರ, ತಬಲಾ ಈ ಎಲ್ಲ ಕಲೆಗಳನ್ನು ಕರಗತ ಮಾಡಿಕೊಂಡವರು. ನಮಗೆ ವಾದ್ಯಗಳ ಹೆಸರು ಹೇಳಲಿಕ್ಕೂ ಒಂದೊಂದ್ಸಲಿ ನೆನಪಿರೋದಿಲ್ಲ, ಅವ್ರು ನುಡಿಸ್ತಿದ್ರು. ವಯಲಿನ್ ಅಂತ ಅದ್ಭುತ. ಹಾರ್ಮೋನಿಯಂನಲ್ಲಿ ಮೀರಿಸಲಿಕ್ಕೆ ಇಡೀ ಭಾರತದಲ್ಲೇ ಇಲ್ಲ, ಅಷ್ಟು ಅದ್ಭುತ ಹಾರ್ಮೋನಿಯಂ. ಇಡೀ ಪ್ರಪಂಚನೇ ಅವರಿಗೆ ಬಾಗಿಬಿಡ್ತು. ಸರ್, ಸಾಧ್ಯನಾ ಒಬ್ಬ ವ್ಯಕ್ತಿ, ಈಗ ಅವ್ರು ಮಹಾನ್ ಚೇತನ ಅಂತ ನಾವು ಹೇಳ್ತೀವಿ, ಆದ್ರೆ ಸಾಧ್ಯನಾ ಸರ್? ಅಸಾಧ್ಯ. ಅದನ್ನು ಕೇಳಕ್ಕೂ ಅಷ್ಟೇ, ಹೇಳಕ್ಕೂ ಅಷ್ಟೇ. ಅದು ಹೆಂಗೆ ಬಂತು ಅಂತ ಆಶ್ಚರ್ಯ ಆಗ್ತದೆ ನೋಡಿ. ತಬಲಾನು ನುಡಿಸ್ತಿದ್ರು. ಅದರ ಜೊತೆಗೆ ಕರ್ನಾಟಕ ಇದು ಸಾಹಿತ್ಯದಲ್ಲಿ ಕನ್ನಡ, ಸಂಸ್ಕೃತ, ಹಿಂದಿ 3 ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರಿಗೆಲ್ಲ ಸಂಸ್ಕೃತದಲ್ಲಿ ಕಾಶಿ ಒಳಗೆ ಹೋಗೋದು ಬೇಕಾಗಿಲ್ಲ, ಇಲ್ಲಿನ ಅಧ್ಯಯನ ಮಾಡಿದವರು. ಪಂಚಾಕ್ಷರ ಗವಾಯಿಗಳಿಗೆ ವಾದನಗಳಿಲ್ಲ, ಸಾಹಿತ್ಯ ಇಲ್ಲ, ಕವಿಗಳಲ್ಲ. ಅವರು ಉಭಯಗಾನ ವಿಶಾರದರು ಮಾತ್ರ. ಆದರೆ ಇವರಿಗೆ ಎಲ್ಲ ಪಂಡಿತರನ್ನು ಇಟ್ಟುಕೊಂಡು 19 ಜನ ಗುರುಗಳನ್ನು ಇಟ್ಟುಕೊಂಡು ಅವರಿಗೆಲ್ಲ ತಿಂಗಳಿಗೆ 20 ರೂಪಾಯಿ ಪಗಾರ ಕೊಟ್ಟು ಸಮಗ್ರ ವಿದ್ಯಾವಂತರನ್ನು ಮಾಡಿದವರು ಪಂಚಾಕ್ಷರ. ಪುಟ್ಟಯ್ಯ, ನೀನು ಒಂದು ಯೂನಿವರ್ಸಿಟಿ ಆಗಬೇಕು, ನೀನೇ ಒಂದು ವಿಶ್ವವಿದ್ಯಾಲಯ ಆಗಬೇಕು, ನಿನ್ನಿಂದ ಎಲ್ಲ ವಿದ್ಯೆಗಳು ಕರಗತ ಆಗಬೇಕು, ಇಡೀ ನಾಡನ್ನೇ ಬೆಳಗಬೇಕಂತ ತಿಳ್ಕೊಂಡು ಅವರ ಸಂಕಲ್ಪ ಬಹಳ ದೊಡ್ಡದು ಮೇಡಮ್. ಅವತ್ತು ಆರ್ಥಿಕವಾಗಿ ಹಿಂದೆ ಇರಲಿಕ್ಕೆ ಜಾಗ ಇಲ್ಲ, ಸಂಪತ್ತಿಲ್ಲ. ತಮ್ಮ ಜೋಳಿಗೆ ಮುಖಾಂತರವಾಗಿ ಅದೇ ಇದನ್ನು ಕೇಳ್ಪಟ್ವಿ ಶಾಸ್ತ್ರಿಗಳೇ. ನಾವು ಅವತ್ತು ಕ್ಷಾಮ ಬರಗಾಲದ ಸಮಯದಲ್ಲಿ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಮಕ್ಕಳನ್ನ ಸಾಕದಂಗೆ ಸಾಕಿದ್ರು ಗುರುಗಳು. ಹೌದು. 1942ನೇ ಇಸ್ವಿಗೆ ಗದಗ ಬಂದದ್ದವರು. ಅದಕ್ಕಿಂತ ಮುಂಚಿತವಾಗಿ 1914ರಲ್ಲಿ ರೋಣ ತಾಲೂಕು ನಿಡಗುಂದಿ ಕೊಪ್ಪದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳವರು ಸ್ಥಾಪನೆ ಮಾಡಿದ್ದು ಸಂಚಾರಿ ಸಂಗೀತ ಪಾಠಶಾಲೆ. ಯಾವಾಗ 42ನೇ ಇಸ್ವಿ ಬಂದರೂ ದಾನಶೂರ ಬಸಿಗಿಡದ ವೀರಪ್ಪನವರು ತಮ್ಮ ಜಾಗ ಕೊಟ್ಟು ಅಲ್ಲಿ ಗದಿನೊಳಗೆ ಒಂದು ತಗಡಿನ ಸಡ್ಡು ಕೊಟ್ಟು 80 ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ, ಆವಾಗ ಅಲ್ಲಿ ಒಂದು ತಗಡಿನ ಸಡ್ಡು ಮಾಡಿಕೊಟ್ಟಾಗ ಅದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಗದಗ ಅಂತ ಹೆಸರು ಅವತ್ತೇ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಸಂಗೀತ ಸಂಚಾರಿ ಪಾಠಶಾಲೆ ಶಿವಯೋಗ ಮಂದಿರ ಅಂತ ಇತ್ತು. ಇನ್ನು ಪಂಚಾಕ್ಷರಿ ಗವಾಯಿಗಳು ಅವರು ಎಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿದ್ರು? ಎರಡೂ ಸಂಗೀತಗಳು ಹೆಂಗೆ ಅವರಿಗೆ? ಅಲ್ಲೇ ಮೈಸೂರಲ್ಲಿ ಮೇಡಮ್, ಮೈಸೂರಲ್ಲಿ ಶಿರಾಳಕೊಪ್ಪದ ಗದಗ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಇದಕ್ಕೆಲ್ಲ ಮೂಲ ಪ್ರೇರಣೆನೇ ಹಾನಗಲ್ಲ ಕುಮಾರಸ್ವಾಮಿ. ಅವರನ್ನು ಬಿಟ್ಟರೆ ಇಡೀ ಪುಣ್ಯಾಶ್ರಮನೂ ಇಲ್ಲ, ಈ ಗವಾಯಿಗಳು ಇಲ್ಲ. ಮೊಟ್ಟ ಮೊದಲಿಗೆ ವೀರ ವಿರಕ್ತರಾಗಿರುವ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿದವರು, ಶಿವಯೋಗ ಮಂದಿರವನ್ನು ಕಟ್ಟಿದವರು, ಮತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿದವರು. ಇದಕ್ಕೆಲ್ಲ ಮೂಲ ಚೇತನ ಹಾನಗಲ್ಲ ಕುಮಾರಸ್ವಾಮಿಗಳು. ಅವರು ಪಂಚಾಕ್ಷರ ಗವಾಯಿಗಳಂದರೆ ಇಲ್ಲಿ ಕಾಡಶೆಟ್ಟಿಹಳ್ಳಿ, ಅದು ಹಾನಗಲ್ಲ ತಾಲೂಕು ಕಾಡಶೆಟ್ಟಿಹಳ್ಳಿ ಗ್ರಾಮ. ಅದು ಜಂಗಮ ಮನೆತನ, ಚರಂತಿ ಮಠ. ಅಲ್ಲೇ ಗುರುಪಾದಯ್ಯ ನೀಲಮ್ಮರ ಮಗ. ಅವರಿಗೆ ಹುಟ್ಟಿದಾಗಲೇ ಕಣ್ಣಿಲ್ಲ, 2ನೇ ಮಗನಿಗೂ ಕಣ್ಣಿಲ್ಲ, 1ನೇ ಮಗನಿಗೂ ಕಣ್ಣಿಲ್ಲ. ಆಕಸ್ಮಿಕವಾಗಿ ಹಾನಗಲ್ಲ ಕುಮಾರಸ್ವಾಮಿಗಳು ಆ ಊರಿಗೆ ದಯಮಾಡಿಸಿದಾಗ ಈ ಮಕ್ಕಳು ಪ್ರಾರ್ಥನೆ ಮಾಡಿದಾಗ ಇವರ ಸಂಗೀತದ ಝೇಂಕಾರ, ಆ ನಾದ, ಹಾಡುವಂಥ ಗೊತ್ತು, ಇದನ್ನೆಲ್ಲ ನೋಡಿದಾಗ ನಮಗೆ ಭಿಕ್ಷೆ ಬೇಡ, ಈ 2 ಮಕ್ಕಳನ್ನು ನನ್ನ ಜೋಳಿಗೆ ಕೊಡುವಂತ ನೀಡಿಸಿಕೊಂಡವರು ಹಾನಗಲ್ಲ ಕುಮಾರಸ್ವಾಮಿಗಳು. ಆವತ್ತಿನ ಕಾಲ 12,000 ರೂಪಾಯಿ ಖರ್ಚು ಮಾಡಿ ಇವ್ರಿಗೆ ಸಮಗ್ರವಾಗಿ ಸಂಗೀತ ಅಧ್ಯಯನ ಮಾಡಿಸಿದವರು ಹಾನಗಲ್ಲ ಕುಮಾರಸ್ವಾಮಿಗಳು. ಮತ್ತು ನೀನು ಅಖಂಡ ಬ್ರಹ್ಮಚಾರಿ ಆಗಬೇಕು, ನಿನ್ನಿಂದ 2-3 ಮಕ್ಕಳಿಗೆ ತಂದೆ ಆಗೋದು ಬೇಡ, ಜಾತಿ, ಮತ, ಪಂಥ, ಪರಂಪರೆ, ಮೇಲು ಕೀಳು, ಬಡವ, ಬಲ್ಲಿದ ಯಾವ ಭೇದ ಭಾವನೆಗಳನ್ನು ಮಾಡದೆ
ವಿಶ್ವಗುರು ಬಸವಣ್ಣ ಏನು ಕೆಲಸ ಮಾಡ್ಯಾನೋ ಆ ಮಟ್ಟದಲ್ಲಿ ಜಾತ್ಯತೀತವಾಗಿ ಅವ್ರಿಗೆ ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು, ವಿದ್ಯೆಯನ್ನು ದಾನ ಮಾಡಬೇಕಂತ ತಿಳ್ಕೊಂಡು ಬ್ರಹ್ಮಚಾರಿಯನ್ನಾಗಿ ಮಾಡಿ ಸಂಗೀತ ಪಾಠಶಾಲೆ ಸ್ಥಾಪನೆ ಮಾಡಿ ಇವರು ಅಲ್ಲಲ್ಲಿ ಸಂಗೀತ ಕಚೇರಿಯನ್ನು ಮಾಡಿ ಆ ಬಂದ ಹಣದಿಂದ ಲಕ್ಷಾಂತರ ಮಕ್ಕಳಿಗೆ ಇದು ಕಾರ್ಯವನ್ನು ಮಾಡಿದವರು ಪಂಡಿತ ಪಂಚಾಕ್ಷರ ಗವಾಯಿಗಳು. ಇವರೆಲ್ಲ ಮಹಾನ್ ಚೇತರು. ನಮಗೆ ಆ ಸತ್ಯವಾಗಿ ಹೇಳಬೇಕಂದ್ರೆ ಮೇಡಮ್, ಹಿಂದೂ ನಾವು ಇತಿಹಾಸವನ್ನು ಕೇಳಿಲ್ಲ ಈ ಮಟ್ಟದ್ದು. ಇನ್ನು ಮುಂದೆ ಕೇಳ್ತೀವೋ ಗೊತ್ತಿಲ್ಲ. ಆ ಒಂದು ಶಕ್ತಿ ಹೆಂಗೆ ಬಂತೋ ಗೊತ್ತಿಲ್ಲ. ಯಾಕಂದರೆ ಏನಾದರೂ ಇಲ್ಲೇ ಇಲ್ಲ, ಒಂದು ಆಶ್ರಮದ ಆಸ್ತಿ ಇಲ್ಲ. ಈಗ ಮಠಮಾನ್ಯಗಳಲ್ಲಿ 100 ಕೋಟಿಗೆ ಆಸ್ತಿ ಅದಾವೆ, ಅವ್ರು ಬೇಕಾದಷ್ಟು ವೈಭವ ಅದ, ಸಾವಿರಾರು ಕೋಟಿ ಗಳಿಸಿದಂಥ ಮಠಗಳದಾವೆ. ಆದರೆ ಇವ್ರಿಗೆ ಏನೂ ಇಲ್ಲ. ಅಂಥ ಕಾಲದೊಳಗೆ 80 ಮಕ್ಕಳಿಗೆ ಅನ್ನ ಬಟ್ಟಿ ಕೊಡ್ತಾರಂದ್ರೆ ಭಾಳ ದೊಡ್ಡದು. ಮತ್ತು ಆವತ್ತಿನ ಕಾಲದ 12,000 ಇವತ್ತು ಕೋಟಿಗೆ ಸಮಾನ. ಕೋಟಿಗೆ ಸಮಾನ. ತಮ್ಮ ಹೊಟ್ಟಿಗೆನೆ ತಮ್ಮ ಬಟ್ಟೆಗೆನೆ ಇನ್ನೊಬ್ಬರಿಗೆ ಭಿಕ್ಷೆ ಬೇಡುವಾಗ ತಾನು ಭಿಕ್ಷೆಗೆ ಬೇಡಿ ಲಕ್ಷಾಂತರ ಮಕ್ಕಳಿಗೆ ಬದುಕಿಸಿದ್ನಲ್ಲ. ಈ ಕಾರ್ಯವನ್ನು ಗಂಡುಗಲಿಯ ಸರ್ಕಾರವಾಗಲಿ ವಿಶ್ವವಾಗಲಿ ಇವತ್ತಿಗೂ ಮಾಡಿದಂಥ ಇತಿಹಾಸ ನನಗೆ ಗೊತ್ತಿಲ್ಲ. ಇವತ್ತು ನೊಬೆಲ್ ಪಾರಿತೋಷಕ ಮದರ್ ಥೆರೇಸಾ ಅವ್ರಿಗೆ ಕೇಳ್ತೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಬೀದಿಗೆ ಬಿದ್ದ ಮಕ್ಕಳನ್ನು, ಅಂಧರನ್ನು, ಅನಾಥರನ್ನು, ದೀನರನ್ನು, ದಲಿತರನ್ನು ಎತ್ತುಕೊಂಡು ಬಂದು ಅವರಿಗೆ ವಿದ್ಯಾದಾನ ಮಾಡಿದಂಥ ಒಂದು ಚೇತನ ಪಂಡಿತ ಪಂಚಾಕ್ಷರ ಗವಾಯಿಗಳು, ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಇಬ್ಬರು ಅಂದರೆ ತಪ್ಪಲ್ಲ ಮೇಡಮ್. ಖಂಡಿತ ಖಂಡಿತ. ಈ ಮಧ್ಯೆ ನನಗೆ ಒಂದು ಘಟನೆ ನೆನಪಾಗ್ತದೆ. ಯಾವುದೋ ಒಂದು ಸಣ್ಣ ಮಗು ಬಾವಿಯ ಮೇಲೆ ಸಿಕ್ತು, ಅದನ್ನ ಗುರುಗಳು ತಗೊಂಡು ಬಂದು ಸಾಕಿ ಸಲಹಿ ಸಂಗೀತವನ್ನು ಕೊಟ್ಟರು ಅನ್ನೋದು. ಹೌದು 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 ಮೇಡಮ್, ಹೌದು. ಆ ಕಾಲದೊಳಗೆ ನಾನೇ ಇದ್ದೆ. ಅದು 77-78 ಇಸ್ವಿ ಇರಬೇಕದು. ಆವಾಗ ಇಲ್ಲಿ ಇದೇ ಬಾವಿ ಕಟ್ಟಿ ಮೇಡಮ್, ಇದೇ ಬಾವಿ. ಆವಾಗ ಪುಟ್ಟರಾಜ ಕವಿ ಗವಾಯಿಗಳು ಬೆಳಗ್ಗೆ ಎದ್ದು ಸಂಚಾರಕ್ಕೆ ಹೊರಗಡೆ ಹೋಗಿ ಬಂದು ಮುಖಮಾರ್ಜನೆ ಮಾಡುವಾಗ ಒಂದು ಮಗು ಅಳ್ತಾ ಇತ್ತು. ಆ ಮಗು ಅಳ್ತಾ ಇರುವಾಗ ಅದು ಚೀರ್ತಿತ್ತಲ್ಲ, ಅಷ್ಟೇ ಒಂದು 2 ವರ್ಷದ ಮಗು, 2-3 ವರ್ಷದ ಮಗು ಚೀರ್ತಿತ್ತು. ಯಾರ ನೋಡುವ ಹುಡುಗ ಅಳ್ತೈತಲ್ಲೇ ಅಂತಂದರು. ಆವಾಗ ನೋಡಿದಾಗ ಕಣ್ಣಿಲ್ಲ ಪಾಪ ಹುಡುಗದು ಚಿಟ್ಟಿಗೆ ಚೀರ್ತೈತ್ತು. ಯಾರ ನೋಡುವಂಥ ಹಿಂಗ್ರಪ್ಪ ಹುಡುಗದು ಕಣ್ಣಿಲ್ಲ ಅಂತ ಕರ್ಕೊಂಬಂದ್ವಿ. ಅದನ್ನು ಮುಟ್ಟಿದ್ರು, ಕೈ ಆಡಿಸಿದ್ರು, ಕೆನ್ನೆಗೆ ಹಿಡಿದ್ರು. ಏನಿದು, ಯಾರು ನೋಡೋ ತಂದೆ ತಾಯಿ ಕೂಗು ಅಂತ. ಯಾರ್ಯಾರೂ ಇಲ್ಲ, ಯಾರೂ ಇಲ್ಲ. ಆಯ್ತು ಬಿಡು, ಇದು ಕುಮಾರೇಶ ಕೊಟ್ಟಂಥ ಸಂತಾನ ಇರಲಪ್ಪ ಅಂತ ಎತ್ತುಕೊಂಡ್ರು, ಪ್ರೀತಿ ಮಾಡಿದರು. ಅವನಿಗೆ ಅನ್ನ ಬಟ್ಟಿ ಕೊಟ್ಟು ಸಂಗೀತವನ್ನು ಕಲಿಸಿದ್ರು. ಅವನು ವಿದ್ಯಾವಂತನಾದ. ಇವತ್ತು ಹೈಸ್ಕೂಲ್ ಟೀಚರ್ ಆಗ್ಯಾನ ಅವನು. ಶಿರೋಳ ನಾಗಪ್ಪನವ್ರು ಅಂತ ಕೂಡ ಅಧ್ಯಾಪಕರಾಗ್ಯಾರ. ವರನಟ ರಾಜ್ಕುಮಾರ್ ಬಂದು ಕೂಡ ಆ ಹುಡುಗನ ನೋಡಿದರು. ಆ ಹುಡುಗನಿಗೆ ಎತ್ತುಕೊಂಡ್ರು. ಅವತ್ತೇ ಇಂಥ ಅಪ್ಪ, ಪುಟ್ಟರಾಜನಂಥ ಅಪ್ಪ ಇನ್ನು ವಿಶ್ವದಾಗ ಹುಟ್ಟುವುದಿಲ್ಲ. ಜಗತ್ತಿನೊಳಗೆ ವೇಷಧಾರಿಗಳು ಬೇರೆ, ಬೇಕಾದಷ್ಟು ಜನ ಅದಾರ. ಆದರೆ ಪ್ರಪಂಚವನ್ನು ಉದ್ಧಾರ ಮಾಡುವಂಥ ನಡೆದಾಡುವ ದೇವರಂತ ಫಸ್ಟಿಗೆ ಹೆಸರು ಕೊಟ್ಟವರೇ ವರನಟ ರಾಜ್ಕುಮಾರ್. ನಡೆದಾಡುವ ದೇವರು, ಮಾತನಾಡುವ ದೇವರಂತ ಕರೆದವರೇ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. 1976 ಇಸ್ವಿಯೊಳಗೆ ಅವರ ಮನ್ಯಾಗ 8 ದಿವಸ ಪೂಜೆ ಇಟ್ಕೊಂಡ್ರು ರಾಜ್ಕುಮಾರ್. ನಾನು ಇದ್ದೆ ಅವಾಗ. ನಮ್ಮ ವೆಂಕಟೇಶ್ ಕುಮಾರ, ಕುಮಾರದಾಸ, ನಾನು ಅನೇಕ ಹಿರಿಯ ಗುರು ಬಂಧುಗಳಿದ್ವಿ. ರಾಜ್ಕುಮಾರ್ ಅವರ ಮನೆಯೊಳಗೆ 8 ದಿವಸ ಪೂಜೆ. ಆಮೇಲೆ 77ನೇ ಇಸ್ವಿಯೊಳಗೆ ನೆಹರು ಮೈದಾನದೊಳಗೆ ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮ ಆಶ್ರಮಕ್ಕೂ ಕೊಟ್ಟರು. 1984ರಲ್ಲಿ ಇಲ್ಲಿ KH ಪಾಟೀಲ್ ರೈತ ಭವನದ ಹಿಂದದ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿಕೊಟ್ರು. ಅವರಿಂದ ಒಂದು 4-5 ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸಣ್ಣ ವಯಸ್ಸಿನಲ್ಲೇ ಪುಟ್ಟಯ್ಯ ಕಣ್ಣನ್ನು ಕಳ್ಕೋತಾರೆ. ಅಲ್ಲಿ ತಾಯಿ ಅನಕ್ಷರಸ್ತೆ, ಏನೋ ಒಂದು ನಿರ್ಲಕ್ಷ್ಯ ಆಯಿತು. ಇನ್ನು ಅವರು ಈ ಆಶ್ರಮಕ್ಕೆ ಬಂದಿದ್ದು, ಪಂಚಾಕ್ಷರ ಗವಾಯಿಗಳು ಭೇಟಿಯಾಗಿದ್ದು ಇದೆಲ್ಲ ಯಾವಾಗ ಆಯಿತು? ಇದು 1922 ಮೇಡಮ್. 1922ರಲ್ಲಿ ಅವರ ಮಾವನೇ ಕರ್ಕೊಂಡ್ಬರ್ತಾರೆ, ಚಂದ್ರಶೇಖರ್. ಅವರೇ ಕರ್ಕೊಂಡು ಬಂದು ಅವಾಗ ಸಂಚಾರಿ ಸಂಗೀತ ಪಾಠಶಾಲೆ ಗದಗಂತಿ ಇಲ್ಲ. ಇಲ್ಲಿ ಗುಳೇದ ಗುಡ್ಡ, ಕಮತಿಗಿ, ಬಾಗಲಕೋಟು, ಬದಾಮಿ, ಬಂಕಾಪುರ ಅಲ್ಲಿ 2 ವರ್ಷ, ಅಲ್ಲಿ 1 ವರ್ಷ, 6 ತಿಂಗಳ, 3 ತಿಂಗಳ ಹಿಂಗೆ ನಿರಂತರವಾದ ಸಂಚಾರಿ ಸಂಗೀತ ಪಾಠಶಾಲೆ. ಶಿಷ್ಯರನ್ನು ಕಟ್ಕೊಂಡೇ ತಿರುಗಬೇಕು. ಯಾವಾಗಲೂ ಹಿಂದೆ 70, 80, 60 ವಿದ್ಯಾರ್ಥಿಗಳು ಹಿಂದೆ. ಅದ್ರ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಇಂಥ ಮಕ್ಕಳು. ಸರ್, ನಮಗೆ ಕೇಳಲಿಕ್ಕೇನೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಅಂದ್ರೂ ಕೂಡ ಇದು ಸತ್ಯನೇ ಮೇಡಮ್. ಅಂದ್ರೆ ನಾವು 2-3 ಜನ ಇವತ್ತಿನ ಮಟ್ಟಿಗೆ ಒಂದು ಸಣ್ಣ ಟ್ರಿಪ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಮೇಡಮ್. ಸಂಗೀತ, ವಿದ್ಯೆ, ಅನ್ನ, ಅದು ಅಂಗವಿಕಲ ಮಕ್ಕಳನ್ನ ಕಟ್ಕೊಂಡು ಗೊತ್ತಿಲ್ಲ ಅಷ್ಟು ಊರೂರು ಅಲೆದಾಡೋದು ಅಂದ್ರೆ
ಆಶ್ಚರ್ಯ, ಭಾಳ ಆಶ್ಚರ್ಯ, ಪರಮಾಶ್ಚರ್ಯ ಮೇಡಮ್. ಅದು ಹೆಂಗೆ ಸಹಿಸ್ಕೊಂಡ್ರು, ಹೆಂಗೆ ಸಾಧಿಸಿದ್ರು, ಅಬ್ಬಾ. ಅದು ಭಗವಂತನಿಗೆ ಗೊತ್ತು ಮೇಡಮ್. ಹಿಂದೆ ಯಾವಾಗಲೂ 79, ಅದು ಅನಾಥರು. ಅನಾಥರು. ಮತ್ತೆ ಅವತ್ತಿನ ಊಟ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಭಿಕ್ಷೆ ಬೇಡಿನೇ ಅವತ್ತಿನ ಹೌದು ಊಟವನ್ನ. ಹೌದು. ಈಗ ವಾರದ ಮನೆ ಅಂತ ಮಾಡ್ತಿದ್ರು. ಇಲ್ಲ ಅಂತಂದ್ರೆ ಸ್ವತಃ ಅವ್ರಿಗೆ ಭಿಕ್ಷೆ ಬೇಡಿದಾಗ ಅದನ್ನೇ ಪ್ರಸಾದ ಮಾಡ್ಕೊಂಡು ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಯಾರಿಗೂ ಕೊರತೆ ಆಗೋಂಗಿಲ್ಲ. ಆ ಮಕ್ಕಳು ಏನು ಊಟ ಮಾಡ್ತಾರ ತಾವು ಅದನ್ನೇ ತಗೋಬೇಕು. ವಂಚನೆ ಇಲ್ಲ. ನನಗಾಗಿ ಸ್ಪೆಷಲ್ ಅಂತಿಲ್ಲ. ಅವ್ರು ಏನು ಮಕ್ಕಳಿಗೆ ಅಡುಗೆ ಮಾಡಿರ್ತಾರೆ ಆ ಪ್ರಸಾದನೇ ಇವ್ರಿಗಿರ್ಬೇಕು. ನಿಜವಾದ ಹೆತ್ತ ತಂದೆ ತಾಯಿಗಳಿಗೂ ಕೂಡ ಈ ಪ್ರೀತಿ ಇರಾಕಿಲ್ಲ. ಖಂಡಿತ. ಅಂಥವ್ರಿಗೆ ಈ ಎಲ್ಲ ಮಕ್ಕಳನ್ನು ನಿಜವಾದ ತಂದೆಯಾದವರು ಪಂಚಾಕ್ಷರ ಗವಾಯಿಗಳು. ಈ ತಂದೆ ತಾಯಿ ಬಂಧು ಬಳಗ ಸಕಲ ಸರ್ವಸ್ವ ಅಂದರೆ ಪಂಚಾಕ್ಷರ ಗವಾಯಿಗಳು. ಆ ಮಕ್ಕಳಿಗೆ ಏನಾದ್ರು ಸ್ವಲ್ಪ ತೊಂದರೆ ಆದರೆ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಸುವಂಥ ಒಬ್ಬ ತಾಯಿ ಹೃದಯ ಪಂಚಾಕ್ಷರ ದೇವರವರು. ಇನ್ನು ಪುಟ್ಟರಾಜ ಗವಾಯಿಗಳು ಯಾವ ಊರಿನಲ್ಲಿ ಅವ್ರನ್ನ ಭೇಟಿ ಮಾಡ್ತಾರೆ ಪಂಚಾಕ್ಷರ ಗವಾಯಿಗಳನ್ನ? ಅವ್ರು ಭೇಟಿಯನ್ನು ಮಾಡಲಿಲ್ಲ ಮೇಡಮ್, ಅವ್ರ ಮಾವನೇ ಕರ್ಕೊಂಡು ಬಂದ. ಅದೇ ಫಸ್ಟ್ ಭೇಟಿ. ಅದಕ್ಕಿಂತ ಮೊದಲು ಗೊತ್ತೇ ಇಲ್ಲ. ಅವ್ರ ಮಾವ ಇಲ್ಲಿ ಕಲ್ತವನು, ಚಂದ್ರಶೇಖರಯ್ಯ. ಅವಾಗ ಅವನು ಕರ್ಕೊಂಬಂದು ಬುದ್ಧಿ ಇವನಿಗೆ ತಂದೆ ಹೀಗಾಯ್ತು, ತಾಯಿ ಹೀಗ, ಯಾರೂ ಇಲ್ಲ, ನಿಮ್ಮ ಪಾದಕ್ಕೆ ಅರ್ಪಿತ ಅಂತ ಬಿಟ್ಟು ಹೋದರು. ಆವಾಗ ಆ ಮಗುನ ಅಪ್ಕೊಂಡ್ರು, ಅವನಿಗೆ ವಿದ್ಯಾದಾನ ಮಾಡಿದರು. ಅದು ಎಂಥ ವಿದ್ಯಾದಾನ ಮಾಡಿದ್ರು ಅಂದ್ರೆ ಇತಿಹಾಸವೇ ಗಡಗಡ ನಡುಗಬೇಕು ಅಂಥ ರೀತಿಯಲ್ಲಿ ಬೆಳೆಸಿದರು ಅವ್ರನ್ನ. ಅದ್ಭುತವಾಗಿರುವಂಥ ಸಾಧನೆ. ಪುಟ್ಟರಾಜ ಗವಾಯಿಗಳಂದ್ರೆ 18ನೇ ವರ್ಷಕ್ಕೇ 3 ಭಾಷೆಗಳ ಪಂಡಿತರಾಗ್ತಾನೆ. 18 ವರ್ಷ. ತನ್ನ 18ನೇ ವರ್ಷದಲ್ಲೇ 3 ಭಾಷೆಗಳು ಪ್ರಕಾಂಡ ಪಂಡಿತ. ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತ. ಉಭಯಗಾನ ವಿಶಾರದ, ಅಖಿಲ ವಾದ್ಯ ಕಂಠೀರವ, ಅಖಂಡ ಬ್ರಹ್ಮಚಾರಿ, ಲಿಂಗ ಪೂಜಾ ನಿಷ್ಠ, ಇಷ್ಟೆಲ್ಲವನ್ನು 18ನೇ ವರ್ಷದೊಳಗೆ ಸಾಧಿಸಿದಂಥ ಅದ್ಭುತವಾಗಿರುವಂಥ ಒಂದು ಕೊಡುಗೆ ಈ ನಾಡಿಗೆ. ರಾಷ್ಟ್ರವೇ ಮೆಚ್ಚಬೇಕು ಅಂಥದ್ದು. ಇಡೀ ಇತಿಹಾಸದಲ್ಲಿ ನಾವು ಇಷ್ಟು ನೋಡಿಲ್ಲ ಮೇಡಮ್. ಅಂಥದ್ದು ಇವರು ಈ ವಯಸ್ಸಿನಲ್ಲಿ ಸಾಧನೆ ಮಾಡಿದರು. ಸ್ವತಃ ಒಂದು ಕಾವ್ಯದರೆ ಅವರೇ ಬರೀತಾರೆ, ನನ್ನ 18ನೇ ವರ್ಷಕ್ಕೇ 3 ಕನ್ನಿಕರು ಕೈ ಹಿಡಿದರು ಅಂತ. ಅದೇ ಕನ್ನಡ, ಹಿಂದಿ, ಸಂಸ್ಕೃತ 3 ಕನ್ನಿಕರು ಕೈ ಹಿಡಿದ್ರು ಅಂತ ಬರೀತಾರೆ. ಎಂಥ ಗುರುಗಳು. ಇನ್ನವರು ಕಾವ್ಯ ರಚನೆಯಲ್ಲೂ ಕೂಡ ಬಹಳ ನಿಷ್ಣಾತರು. 1960ರಲ್ಲಿ ಬಸವ ಪುರಾಣವನ್ನು ಹಿಂದಿ ಒಳಗೆ ರಚನೆ ಮಾಡ್ತಾರೆ ಮೇಡಮ್. ಆವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಡೆಲ್ಲಿ ಕರೆಸ್ಕೊಂಡು ಇವರಿಗೆ ಸನ್ಮಾನ ಮಾಡ್ತಾರೆ. ಇಡೀ ವಿಶ್ವದೊಳಗೆ ಹಿಂದಿ ಒಳಗೆ ಮೊಟ್ಟ ಮೊದಲು ಬರೆದವರೇ ಪುಟ್ಟರಾಜ ಗವಾಯಿ. ಅದು ಬಸವ ಪುರಾಣ. ಇಡೀ ರಾಷ್ಟ್ರಕ್ಕೆ ಪರಿಚಯಿಸಿದವರು, ಬಸವಣ್ಣನನ್ನು ರಾಷ್ಟ್ರಕ್ಕೆ ಪರಿಚಯಿಸಿದಂಥ ಒಬ್ಬ ಅಂಧರು ಅಂದರೆ, ಅಂಧ ಕವಿಗಳು ಅಂದರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿ. ಪ್ರಪಂಚವೇ ನಿಬ್ಬೆರಗಾಗ್ತದೆ. ಹೆಂಗೆ ಸಾಧನೆ ಆಯಿತು. ಇಲ್ಲಿ ಮೈಸೂರು ಮಹಾರಾಜರು ಬಂದು ಹೋಗ್ತಾರೆ, ರಾಷ್ಟ್ರಪತಿ ಇದು ಗೌರವ ಕೊಡ್ತಾರೆ, ರಾಜ್ಯಪಾಲರು ಅವಾಗ ಶ್ರೀಕೃಷ್ಣ ಒಡೆಯರು ಅವರು ಬಂದು ಹೋಗ್ತಾರೆ, ಬಿಸ್ಮಿಲ್ ಖಾನ್ರು ಬಂದು ಹೋಗ್ತಾರೆ, ಭೀಮಸೇನ್ ಜೋಶಿ ಅವರು, ಜಸರಾಜ್ ಅವರು, ಎಲ್ಲ ಸಂಗೀತ, ಗಂಗೂಬಾಯಿ ಹಾನಗಲ್ಲು, ಭೀಮಸೇನ್ ಜೋಶಿ, ಬಸವರಾಜ ರಾಜ್ಗುರು, ಮಲ್ಲಿಕಾರ್ಜುನ ಮನಸೂರವರು, ಇವರೆಲ್ಲರೂ ಇವರಿಗೆ ಅತ್ಯಂತ ಪರಿಚಿತರು. ಇವರಿಗೆಲ್ಲ ಅತ್ಯಂತ ಗೌರವ ಕೊಟ್ಟಂಥ ಸಂಗೀತ ಪ್ರಪಂಚ ಬಹಳ ದೊಡ್ಡದು. ಇನ್ನು ಕನ್ನಡದಲ್ಲಿ ಸಾಹಿತ್ಯ ರಚನೆಯ ಜೊತೆಗೆ ನಾನಾ ಪ್ರಕಾರಗಳು, ವಚನಗಳಿರಬಹುದು, ಮತ್ತೆ ನಾಟಕಗಳನ್ನ ಗವಾಯಿಗಳು ಬರೆದು ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ. ಕಂಪನಿಯನ್ನ ಆರಂಭ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. ಹೌದು ಮೇಡಮ್, ಅವರ ಪಂಚಾಕ್ಷರ ಗವಾಯಿಗಳಿಗೆ ಆರ್ಥಿಕವಾಗಿ ನಷ್ಟ ಆಗ್ತದೆ. ಮೈಸೂರು ಮಹಾರಾಜರಿಂದ ಏನಾದರೂ ಕೂಡ ಸಹಾಯವನ್ನು ಪಡ್ಕೋಬೇಕು ಅನ್ನುವಂಥ ಭಾವನೆಯಿಂದ ಹೋಗ್ತಾರೆ ಅವರು. ಇದು 1935-36ನೇ ಇಸ್ವಿಯೊಳಗೆ ಹೋಗ್ತಾರೆ. 6 ತಿಂಗಳ ಆದರೂ ಕೂಡ ಮೈಸೂರು ಮಹಾರಾಜ ಭೇಟಿ ಆಗುವಂಥ ಅವಕಾಶನೇ ಬರೋದಿಲ್ಲ. ಆವಾಗ ಬೆಂಗಳೂರೊಳಗನೆ ತೋಟದ ಛತ್ತದೊಳಗೆ ವಾಸ ಮಾಡ್ತಾರೆ. ಆಗಿನ ಕಾಲಕ್ಕೆ ಯಾರ ಅಲ್ಲಿ ಬೆಂಗಳೂರು ಅಂತೇಳಿ ಇದು, ಅವಾಗ ಅವರು ಇವರು ಕೂಡ ಸಾಲ ಮಾಡ್ತಾರೆ. ಸಾಲ ಮಾಡಿದಾಗ ಅದು 5-6 ಸಾವಿರ ರೂಪಾಯಿ ಸಾಲ ಆಕೈತಿ ಆಗಿನ ಕಾಲ. ಇವತ್ತು 5-6 ಕೋಟಿ ಸಾಲ ಮಾಡ್ತಾರೆ. ಮುಂದೆ ಮೈಸೂರು ಮಹಾರಾಜರಂತೆ ಹೋಗ್ಬೇಕು ಅನ್ನೋದಕ್ಕೆ ಅವರು ತೀರ್ಕೊಂತಾರೆ. ಇಲ್ಲಿ ಸಾಲ ಆಯಿತು, ಅವರು ಮೈಸೂರು ಮಹಾರಾಜರ ಸಹಾಯನೂ ಇಲ್ಲ. ಇಂಥ ಒಂದು ಪ್ರಸಂಗ ಬಂದಾಗ ಅಷ್ಟರೊಳಗೆ ಅವರು ಮೈಸೂರು ಮಹಾರಾಜರು ಕೊಡ್ತೀವಿ, ಸಹಾಯ ಮಾಡ್ತೀವಿ, ಆದರೆ ನಿಮ್ಮ ಎಲ್ಲಿಂದ ಇದು ನೀವು ಇರೋದು ಶಿವಯೋಗ ಮಂದಿರ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಒಂದು ಪತ್ರ ಬೇಕು ನಮಗೆ. ಆ ಪತ್ರ ಸಾಕ್ಷಿ ಆದರೆ ನಿಮ್ಗೆ ಸಹಾಯ ಮಾಡ್ತೀವಿ ಅಂದರು.
ಇಲ್ಲಿಂದ ಅದು ಲಘು ಲೆಟರ್ ಬರಲಿಲ್ಲ. ಬಾದಾಮಿ ತಾಲೂಕು ಶಿವಮಂದಿರದಿಂದ ಲಘು ಲೆಟರ್ ಬರಲಿಲ್ಲ. ಆ ಲೆಟರ್ ಲೇಟ್ ಆದ ಕಾರಣ 6 ತಿಂಗಳ ವ್ಯತ್ಯಾಸ ಆಕೈತಿ, ಸಾಲ ಆಕೈತಿ, ಅವರು ತೀರ್ಕೊಂತಾರೆ. ಮತ್ತು ಸಾಲ ಹೆಂಗೆ ತೀರಿಸ್ಬೇಕು? ಬರಿಗೈಯಿಂದ ಬರಬೇಕಾಗತ್ತೆ. ನೇರವಾಗಿ ಬೆಂಗಳೂರಿಂದ ನರಗುಂದಕ್ಕೆ ಬರ್ತಾರೆ. ನರಗುಂದಕ್ಕೆ ಬಂದರೆ 6-7 ಸಾವಿರ ರೂಪಾಯಿ ಸಾಲ, ಬಡತನ, ಸಹಾಯ ಸರ್ಕಾರ ಇಲ್ಲ, ಏನು ಮಾಡಲಿ ಅನ್ನುವಂಥ ದಿಕ್ಕ ತೋರಿಸೋದಿಲ್ಲ. ಅಂತಹ ಪ್ರಸಂಗದೊಳಗೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಗುರುಗಳಿಗೆ ಗೊತ್ತಾಗದ ಹಾಗೆ ಸಿದ್ದರಾಮೇಶ್ವರ ನಾಟಕ ಬರೀತಾರೆ. ಸ್ವನ್ನಲಿಗೆ ಸಿದ್ದರಾಮೇಶ್ವರ ನಾಟಕ ಫಸ್ಟ್ ಬರೆದಂಥದ್ದು. ಇದು 1937 ಇಸ್ವಿ. ಅದನ್ನು ಬರೆದು ಗಂಡು ಮಕ್ಕಳಿಗೇ ಆ ಪಾತ್ರಗಳನ್ನು ಹಂಚಿ, ಹೆಣ್ಣನ್ನು ಸ್ತ್ರೀ ಪಾತ್ರ ಪುರುಷ ಪಾತ್ರ ಹಂಚಿ ತರಬೇತಿ ಕೊಟ್ಟು ಆವಾಗ ಅದನ್ನು ಆಡಿಸಿದ್ರೆ ಸಾಲ ಹೋಗ್ತೈತಿ ಅನ್ನುವಂಥ ಒಂದು ಯೋಚನೆ. ಗುರುವಿಗೆ ಬಂದ ದುಃಖ ದುಮಾನಗಳು, ಕಷ್ಟ ಕಾರ್ಪಣ್ಯ ಇದನ್ನು ಪರಿಹಾರ ಮಾಡ್ಲಿಕ್ಕಂದ್ರೆ ನಾನಂತ ಶಿಷ್ಯ ಅನ್ನುವಂಥ ಒಂದು ಧ್ಯೇಯ. ಅದನ್ನು ತಯಾರು ಮಾಡಿ ಗುರುಗಳಿಗೆ ಹೇಳ್ತಾರೆ, ಹಿಂಗೆ ನಾಟಕ ಆಡ್ತೀನಿ. ಬೇಡ, ನಮ್ಮ ಆಚಾರ ವಿಚಾರ, ಪೂಜೆ ಪುರಸ್ಕಾರ ಅವೆಲ್ಲ ಕುಲ್ಲ ಬಿಡೋದು, ಬೀಡಿ ಸಿಗರೇಟು, ಮುಂದೆ ವ್ಯಸನಿಗಳಾಗ್ತಾರೆ ಮಕ್ಕಳು, ಹಂಗಾಗಬಾರ್ದಪ್ಪ, ನಾಟಕ ಬೇಡ. ಇಲ್ಲ ಬುದ್ಧಿ, ಹಂಗಾಗದಂಗೆ ನೋಡ್ಕೋತೇನೆ ನಾನು, ನೀವು ಅಪ್ಪನಿಗೆ ಕೊಡ್ರಿ ಅಂತ ತಿಳ್ಕೊಂಡು ಆಚಾರಕ್ಕೆ ನಿಮ್ಮ ಪೂಜೆ ಪುರಸ್ಕಾರ ತೊಂದರೆ ಆಗದಂಗೆ ವ್ಯವಸ್ಥಿತ ಮಾಡ್ತೀವಿ ಅಂದಾಗ ಅವ್ರು ಅಪ್ಪನಿಗೆ ಕೊಡ್ತಾರೆ. ಆವಾಗಲೇ ನಾಟಕ ತಯಾರಾಗೈತೆ. ಅದು ಸಿದ್ದರಾಮೇಶ್ವರ ನಾಟಕ ಆಡಿದ್ರೆ ಒಂದೇ ಫಸ್ಟ್ ದಿವಸನೇ 1,000 ರೂಪಾಯಿ ಕಲೆಕ್ಷನ್ ಆಗ್ತೈತಿ. ಮುಂದೊಂದು 6-7 ದಿವಸಗಳಲ್ಲಿ ಎಲ್ಲ ಸಾಲ ಹೋಗ್ತೈತಿ. ಫಸ್ಟ್ ಅದನ್ನು ಹುಟ್ಟು ಹಾಕಿದವರೇ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು, ಗುರುವಿಗಿದಾಗಿ. ಅದೇ ಪ್ರಾರಂಭವಾದಂಥ ನಾಟಕ ಮೇಡಮ್, ಇವತ್ತಿಗೂ ಐತೆ. ಅದು 87-88 ವರ್ಷ ಆಯಿತು. ಅದೇ ಪುರುಷ ಪಾತ್ರ ಪುರುಷರೇ, ಸ್ತ್ರೀ ಪಾತ್ರ ಪುರುಷ ಪಾತ್ರ. ಇಲ್ಲೇ ಗದಿಗೆನೊಳಗೆ 1959ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಆಡಿದರು. ಅದು ಒಂದು ಇತಿಹಾಸನೇ. ಅದನ್ನು ಆಡಿದರೆ ಆಗಿನ ಕಾಲಕ್ಕೆ ದೊಡ್ಡ ಕಲೆಕ್ಷನ್ ಆಗ್ತದೆ. 1 ವರ್ಷ ಆಡಿದರು, 376 ಪ್ರಯೋಗ ನಿರಂತರವಾಗಿ. ಅದೇ ದುಡ್ಡಿನಿಂದ ಇವತ್ತು ಹೊಂಬಳು ರೋಡ್ನೊಳಗೆ 36 ಎಕರೆ ಜಮೀನು ಖರೀದಿ ಮಾಡ್ತಾರೆ. ಅಲ್ಲಿಂದ ಪುಣ್ಯಾಶ್ರಮದ ಒಂದು ಆರ್ಥಿಕ ಏರ್ಕೊಂತ ಹೋಗ್ತದೆ. ಆರ್ಥಿಕ ಮಾಡಿ ಆ ನಾಟಕ ಕಂಪನಿಗೆ ಹೆಸರೇನಾದರೂ ಇಟ್ಟರ ಅವರು ಅಥವಾ ಇಟ್ಟಾರೆ ಮೇಡಮ್. ಶ್ರೀ ಗುರು ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಗದಗ. ಕುಮಾರೇಶನ ಹೆಸರಿಟ್ಟುಕೊಂಡ ನಾಟಕ ಕಂಪನಿ ಅದ ಮೇಡಮ್. ಇವತ್ತಿಗೆ ಕರ್ನಾಟಕ ಸರ್ಕಾರ ಅದು ಕೊಡ್ತದೆ, ಅನುದಾನ ಕೊಡ್ತದೆ. ಎಲ್ಲ ಕಂಪನಿಗಳು ಕೊಡುವಾಗ ನಮಗೂ ವರ್ಷ 10 ಲಕ್ಷ 8 ಲಕ್ಷ ಹೀಗೆಲ್ಲ ಬಂದಿರ್ತದೆ ಮೇಡಮ್. ನಾಟಕ ಅಕಾಡೆಮಿಯಿಂದ ಬರ್ತದೆ. ಇವತ್ತಿಗೆ ಕಂಪನಿ ಐತಿ, ಇಡೀ ಕರ್ನಾಟಕವನ್ನು ಸಂಚಾರ ಮಾಡ್ತೈತಿ. ಒಂದು 19 ನಾಟಕಗಳನ್ನು ಪುಟ್ಟರಾಜ ಗವಾಯಿಗಳೇ ಬರೀತಾರೆ. 19 ನಾಟಕಗಳು. ಶಿರಟ್ಟಿ ಫಕೀರೇಶ್ವರ, ಸಿದ್ದರಾಮೇಶ್ವರ, ಮುತ್ಯ ರತ್ನಹಾರ, ಘುಷ್ಮಾದೇವಿ, ಇವೆಲ್ಲ ಅನೇಕವಾಗಿರುವಂಥ ಒಂದು ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಎಲ್ಲೂ ಕೂಡ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಅಥವಾ ಮಹಾತ್ಮರ ಕುರಿತಾಗಿ ಹೇಳೋದನ್ನ ಹೊರತು ಬೇರೆ ಯಾವ ನಾಟಕಗಳನ್ನು ಗುರುಗಳು ಇದನ್ನ ಮಾಡಲಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಇರಬಹುದು, ಸಿದ್ದರಾಮರ ಚರಿತ್ರೆ ಇರಬಹುದು, ಇದೆಲ್ಲವೂ ಕೂಡ ಮಹಾತ್ಮರನ್ನ ಜನರಿಗೆ ಪರಿಚಯಿಸುವಂತಹ ಒಂದು ನೆಲ್ಲೂರು ನೆಂಬಿ ಅಕ್ಕ, ಭಕ್ತಿ ಭಂಡಾರಿ ಬಸವಣ್ಣ, ಮಾದಾರ ಚೆನ್ನಯ್ಯ, ನುಲಿಯ ಚಂದಯ್ಯ, ಶಿವಶರಣ, ಇವರೆಲ್ಲರೂ ಇವ್ರ ನಾಟಕ ಬರೀತಾರೆ. ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಬರೆದದ್ದು. ಅದು ಅದನ್ನು ನಾಟಕ ಇವತ್ತಿಗೆ ಆಡ್ತಾರೆ ಮೇಡಮ್. ಇವತ್ತಿಗೆ ಕೂಡ ಇಡೀ ಕರ್ನಾಟಕಾದ್ಯಂತವಾಗಿ ಸಂಚಾರ. ಈ 19 ನಾಟಕದೊಳಗೆ ಎಲ್ಲೂ ಸ್ತ್ರೀ ಪಾತ್ರ ಬರೋದಿಲ್ಲ. ಬರ್ತಾವ ಮೇಡಮ್. ಪಾತ್ರವನ್ನ ಹಾಕೋದಿಲ್ಲ. ಇಲ್ಲ, ಪುರುಷರೇ ಪಾತ್ರ ನಿರ್ವಹಿಸಬೇಕು. ರಾಜ್ಕುಮಾರ್ ಅವರು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಬಟ್ಟೆ ಬಿಚ್ಚಿಸಿ ಪರೀಕ್ಷೆ ಮಾಡಿದಂಥ ಇತಿಹಾಸ. ಇದೇ ದಾವಣಗೆರೆಯೊಳಗೆ ಒಪ್ಪಲಿಲ್ಲ ಅವರು. ಇವರು ಮಲ್ಲಮ್ಮನ ಪಾತ್ರ ಮಾಡಿದರೆ ಇದು ಹೆಣ್ಣ ಇದು ಅಂದ್ರೆ ರಾಜ್ಕುಮಾರ್ ಅವರು ಫಸ್ಟ್ ನೋಡಿದ್ದೇ ರಾಜ್ಕುಮಾರ್. ಪಂಡ್ರಿಬಾಯಿ, ರಾಜ್ಕುಮಾರ್ ಅವರು ದಾವಣಗೆರೆಯೊಳಗೆ ನಾಟಕ ಆಡಿದ್ರೆ ಒಪ್ಪಲಿಲ್ಲ ಅವರು. ಅಜ್ಜವ್ರು ಇದ್ರು ಅಲ್ಲಿ. ಇಲ್ಲ ಪೂಜ್ಯರೇ, ನನಗೆ ಒಪ್ಪಕ್ಕಾಗಲ್ಲ, ಹೆಣ್ಣೇ ಅದು ಅಂತ. ಇಲ್ಲಪ್ಪ, ಅಣ್ಣ ತಾವ ಅವ, ಗಂಡ ಅವ ಅಂತ. ಇಲ್ಲ, ನಾ ಒಳಗೆ ಹೋಗ್ತೀನಿ. ಹೋಗಿ ಏನಮ್ಮ ತಂಗಿ ಬಾಯಿಲ್ಲ ಅಂದ್ಬಿಡ್ಲೆ, ನಾ ತಂಗಿ ಅಲ್ರಿ ತಮ್ಮ ಅಂತ. ನಾ ತಂಗಿ ಅಲ್ಲ ತಮ್ಮ. ಇಲ್ಲೆಲ್ಲ ನಾವು ಒಪ್ಪೋದಿಲ್ಲ. ಬಟ್ಟೆಯನ್ನು ಬದಲು ಮಾಡಂದಾಗ ಡ್ರೈವರ್ ಮೇಲೆ ಎಲ್ಲ ಬಟ್ಟೆ ಬದಲು ಮಾಡಿದರೆ ಅವಾಗ ಅವ್ರು ಒಪ್ಪಿಬಿಡ್ತಾರೆ ಅವರು. ಇವತ್ತು ನಾನು ಈ ಚಿತ್ರರಂಗ ರಂಗಭೂಮಿಯೊಳಗೆ ಮಿಂಚಿದವನು. ಆ ಹೆಣ್ಣಿನ ಪಾತ್ರ ನೋಡಿದ್ರೆ ಪ್ರತ್ಯಕ್ಷ ಮಲ್ಲಮ್ಮನ ದರ್ಶನ ಆಯ್ತು ಅಂತಾರೆ.
ಮಲ್ಲಮ್ಮನೇ ಸ್ಟೇಜ್ ಮೇಲೆ ಬಂದಾಳ ಅಂತ. ಅಂಥ ಕಲೆಯನ್ನು ಕೊಟ್ಟವರು ಪುಟ್ಟರಾಜ ಕವಿ ಗವಾಯಿಗಳಂದ್ರೆ ಮೇರು ನಟ ಮೆಚ್ಚಬೇಕು ಅಂದ್ರೆ ಹೌದು ಎಂತ ನಾಟಕ. ಹೌದೌದು. ಆ ಪಾತ್ರ ಮಾಡಿದ್ ಯಾರು ಗೊತ್ತಿದೆಯಾ? ಮುದೇನಗುಡಿ ಶಿವಯ್ಯ ಅಂತ ತಗೊಂಡಿದ್ದಾರೆ. ಮುದೇನಗುಡಿ ಶಿವಯ್ಯ ಅಂತ ಇಲ್ಲ ಇಲ್ಲ ಮುದೇನಗುಡಿ ಶಿವಯ್ಯ ಪಾಪ ಮಾನ್ಯ ತೀರ್ಕೊಂಡ್ರಿ. ಯಾಕಂದ್ರೆ ಅದು 60ನೇ ಇಸ್ವಿ ಮನ್ ತೀರ್ಕೊಂಡಾರ. ಮುದೇನಗುಡಿ ಶಿವಯ್ಯನವರಾಗಲಿ, ವೆಂಕಪ್ಪ ಆಗಲಿ, ಮರಿಯಪ್ಪ ಅಂತ ಇದ್ದರು. ರೋಣದ ಮರಿಯಪ್ಪ ಅಂತ ತಿಳ್ಕೊಂಡು ಅವರು ಭರಮರೆಡ್ಡಿ ಪಾತ್ರ ಮಾಡ್ತಾ ಇದ್ರು. ರೋಣದ ವೆಂಕಪ್ಪ ಅಂತ ತಿಳ್ಕೊಂಡು ಲಾಲು ಪಾತ್ರ ಮಾಡ್ತಿದ್ರು. ಮಲ್ಲಮ್ಮನ ಪಾತ್ರವನ್ನು ಮುದೇನಗುಡಿ ಶಿವಯ್ಯ ಅಂತ ಮಾಡ್ತಿದ್ರು. ಆ ಚಿತ್ತರಂಜನಿ ಪಾತ್ರವನ್ನು ಮುದೇನಗುಡಿ ನಮ್ಮ ಯರಂಗಳಿ ಶಿವಪ್ಪ ಅಂತ ಮಾಡ್ತಿದ್ರು. ಇವರೆಲ್ಲ ಆಗಿನ ಕಾಲಕ್ಕೆ ಇದ್ದರು ನೋಡು, ಭಾಳ ನಮ್ಮ. ಆಮೇಲೆ ಶಿವಮೂರ್ತಿ ಮಾಸ್ತರ್ ಅಂತೀವಿ ಡೈರೆಕ್ಟರ್. ಪುಟ್ಟರಾಜ ಕವಿ ಗವಾಯಿಗಳ ಪೂರಾಶ್ರಮದ ಅಳಿಯನೇ ಆಗಬೇಕು. ಈ ಚಂದ್ರಶೇಖರೇನವ್ರು ಅಂತ ಹೇಳ್ತೀವಿ ನಾವು, ಪುಟ್ಟರಾಜಗಳ ಮಾಮ, ಅವ್ರ ಮಗ ಇವ. ಅವರೇ ರಂಗಭೂಮಿಗೆ ಡೈರೆಕ್ಟರ್ ಇದ್ರು ನಾಟಕ ಕಂಪನಿ. ಅವರು ಒಂದು 40-50 ವರ್ಷ ಸೇವೆ ಮಾಡ್ತಾರೆ. ಯಾರಿಗೂ ಪಗಾರ ಇಲ್ಲ ಮೇಡಮ್, ಪಗಾರನೇ ಇಲ್ಲ. ಕೊಟ್ಟಷ್ಟು ಮತ್ತು ಅವರು ಬಿಟ್ಟು ಹೋಗ್ಬೇಕು, ಮತ್ತು ತಯಾರಾಗ ಮತ್ತು ಇವರು ಇಲ್ಲಿ ಆಶ್ರಮದಾಗ ಸಂಗೀತ ಅಭ್ಯಾಸ ಮಾಡ್ತಾರೆ, ಮತ್ತೆ ಕರ್ಕೊಂಡು ಹೋಗಿ ಅವ್ರು ಪಾತ್ರ ಕೊಡೋದು. ಈಗ ಸುಮ್ಮನೆ ಪಗಾರ ಅಂತ ತಿಂಗಳಿಗೆ 1000-2000. ನಾನು ರಂಗಭೂಮಿ ಒಳಗೆ ಇದ್ದೆ 3 ವರ್ಷ. ಅಜ್ಜವ್ರ ಕರೆಸಿದ್ರು ನಾನು. ಅವಾಗ ದಿವ್ಸಕ್ಕೆ 5 ರೂಪಾಯಿ ಕೊಡ್ತಿದ್ದೆ ನಾನು. ದಿನಕ್ಕೆ 5 ರೂಪಾಯಿ. ಅದರೊಳಗೆ ಪಾತ್ರ. ಉಳಿದವ್ರಿಗೆಲ್ಲ 3 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಪಗಾರ. ನಾನು 77ನೇ ಇಸ್ವಿಯಲ್ಲಿ ಮಾಲಿಂಗಪುರಕ್ಕೆ ಮಾಲಿಂಗೇಶ್ವರ ಪಾತ್ರ ಮಾಡಿದೆ. 92ರಲ್ಲಿ ಇಲ್ಲಿ ಬಂಡಿದ ಪಂಚಾಕ್ಷರಗೌಡ ಪಾತ್ರ ಮಾಡಿದೆ. ರಾಜಗುರು ಗುರುಸ್ವಾಮಿ ಕಲ್ಕೆರೆ ಅಂತ ಬರೆದಿದ್ರು. ಅಜ್ಜವರ ಸ್ವತಃ ನೋಡಿದ್ರು, ಗದಿಗಿನ ತೋಟದಾರ ನೋಡಿದ್ರು. ಅದ್ಭುತವಾಗಿ ನಡ್ಕೊಂಡು ನಮ್ಮ ಆಶ್ರಮ ಅಂದ್ರೆ ಮೇಡಮರೇ ಸಂಗೀತ, ಸಾಹಿತ್ಯ, ನಾಟ್ಯ, ಕಲೆ, ಪುರಾಣ ಪ್ರವಚನ, ಕಥಾಕೀರ್ತನ, ವಾದಕರು ಎಲ್ಲ ರಂಗದಲ್ಲಿ ಮಿಂಚಿದ್ದಾರೆ. ಈ ನೆಲದ ಗುಣವು, ಅವರ ಆಶೀರ್ವಾದವು ಸಹಜವಾಗಿದೆ. ಅವರೆಲ್ಲ 1ನೇ ಕ್ಲಾಸು, 2ನೇ ಕ್ಲಾಸು, 4ನೇ ಕ್ಲಾಸು ಓದಿ ಬಂದವ್ರೆ. ಅವ್ರಿಗಷ್ಟು ವಿದ್ವತ್ಪೂರ್ಣವಾಗಿರೋ ಆ ಶಬ್ದಗಳು ಹೆಂಗೆ ಉಚ್ಚಾರ ಮಾಡಬೇಕು. ಈಗ ವರನಟ ರಾಜ್ಕುಮಾರ್ 3ನೇ ಕ್ಲಾಸ್ ಓದ್ದೆವು. ಇವತ್ತಿಗೆ ಪ್ರಪಂಚದಲ್ಲಿ ಯಾವ ಸಾಹಿತ್ಯ ಬಾಯಿಂದಲೂ ಬರುವ ಶಬ್ದಗಳಿಲ್ಲ, ಅಷ್ಟು ಸ್ವಚ್ಛ. ಆ ಶಬ್ದಗಳನ್ನು ಹೆಂಗೆ ಉಚ್ಚಾರ ಮಾಡಬೇಕು, ಅದಕ್ಕೆ ಜೀವ ಭಾವ ಅಷ್ಟು ಸ್ವಚ್ಛ. ಅದು ಒಂದು ಕಲೆನೇ ಮೇಡಮ್, ಅದೊಂದು ಕಲೆನೇ. ಈಗ ಭೀಮಸೇನ್ ಜೋಶಿ ಅವರು, ಮಲ್ಲಿಕಾರ್ಜುನ ಮನ್ಸೂರ್ ಅವರು, ಗಂಗೂಬಾಯಿ ಹಾನಗಲ್ ಅವರು, ಇವರೆಲ್ಲ ಏನು ಓದಿದವರು? ಭಾರತ ರತ್ನ ಇವತ್ತು ಜೋಶಿ ಅವರು. ಇಲ್ಲೇ ಗದಗಿನ ಭಾಗದವರು, ಇಲ್ಲೇ ಜನ್ಮ ಎತ್ತಿದವರು. ಅವರು ಕೂಡ ಇಲ್ಲಿ ಪುಟ್ಟರಾಜ ಗವಾಯಿಗಳ ಹತ್ರ ಅಭ್ಯಾಸವನ್ನು ಮಾಡಿದ್ರು ಆರಂಭದಲ್ಲಿ ಅಂತ ಕೇಳಿ? ಇಲ್ಲ ಮೇಡಮ್, ಇಲ್ಲ. ಅವ್ರಿಗೆ ನಮ್ಮ ಕುಂದಗೋಳದ ಸವಾಯಿ ಗಂಧರ್ವರೇ ಗುರುಗಳು. ಆದ್ರೆ ಪಂಚಾಕ್ಷರ ಗವಾಯಿಗಳು ಭೇಟಿಯಾಗಿದೆ. ಇತ್ತು ಮೇಡಮ್, ಇತ್ತು. ಈ 1935ರಲ್ಲಿ ಇಲ್ಲಿ ಹಾಲ್ಕೇರಿ ಆಶ್ರಮದಲ್ಲಿ ಅಗಸರ ಚೆನ್ನಪ್ಪ ಅಂತ ಪಾಠ ಹೇಳಿದ್ದಂತೆ ಭೀಮಸೇನ್ ಜೋಶಿ ಅವರಿಗೆ. ಆವಾಗ ಪಂಚಾಕ್ಷರ ಗವಾಯಿಗಳು ಹೊರಗಡೆಯಿಂದ ಬರುವಾಗ ಅದನ್ನು ಕೊಡಿದ್ರು. ಚೆನ್ನಪ್ಪ, ಈ ಹುಡುಗನಿಗೆ ಪಾಠ ಹೇಳುವಂಥ ಯೋಗ್ಯತೆ ನಿನಗಲ್ಲೋ, ಇದು ಇಡೀ ಭಾರತದ ಅದ್ಭುತವಾದಂಥ ಯೋಗ್ಯತೆ ವ್ಯಕ್ತಿ, ಇದು ನಿನಗೆ ಸಾಧ್ಯ ಇಲ್ಲ, ಒಳ್ಳೆ ಗುರುಗಳ ಕಡೆ ಕಳಿಸು. ನಾನೇ ಕರ್ಕೋತೀನಿ, ಆದರೆ ಬ್ರಹ್ಮಜ್ಞಾನಿಗಳು, ಆ ಬ್ರಾಹ್ಮಣ ಸಮಾಜದಲ್ಲಿ ಕೆಲವು ಆಚಾರ ವಿಚಾರಗಳು ಅವರಿಗೆ ಪ್ರತ್ಯೇಕವಾಗಿ ಇರಬೇಕು, ಅವರ ಸಂಧ್ಯಾ ವಂದನ ಆಗಬೇಕು, ಅದಕ್ಕೆ ಅವ್ರಿಗೆ ತೊಂದರೆ ಆಗತ್ತೆ. ನಮ್ಮಲ್ಲಿ ಎಲ್ಲ ಏಕಂತದ, ಅದಕ್ಕೆ ಒಳ್ಳೆಯವ್ರ ಕಡೆ ಕಳಿಸಂತ ಅಪ್ಪಣೆ ಮಾಡಿದವರು ಪಂಚಾಕ್ಷರ ಗವಾಯಿಗಳು. ಹೌದು. ಭೀಮಸೇನ್ ಜೋಶಿ ಅವರಿಗೆ ಅವರ ಗುರುಗಳು ಸಿಗ್ಲಿಕ್ಕೆ ಕಾರಣ ಹೌದು ಮೇಡಮ್. ಅಷ್ಟು ಅವರಿಗೆ ಎಲ್ಲಿಯಾದರೂ ಸಂಗೀತದ ಒಂದು ನಾದ ಇತ್ತು ಅಂದರೆ ಅಷ್ಟು ಖುಷಿ. ಅದೊಂದು ದೊಡ್ಡ ಕೊಡುಗೆ ಆಗಲಿ ನಾಡಿಗೆ, ರಾಷ್ಟ್ರಕ್ಕೆ, ವಿಶ್ವ ಮಟ್ಟದಲ್ಲಿ ಒಂದು ದೊಡ್ಡ ಕೊಡುಗೆ ಆಗಲಿ. ಇಂಥವರಿಗೆಲ್ಲ ಆದರ್ಶವಾದಂಥವ್ರು. ಬಹಳ ಅದ್ಭುತ ರೀ. ಇನ್ನು ಪುಟ್ಟರಾಜ ಗವಾಯಿಗಳು ಇಷ್ಟೊಂದು ಸಂಗೀತದ ಒಂದು ಮಜಲ್ಗಳು, ಅಂದರೆ ವಾದನ ಇರಬಹುದು, ಭಯಗಾನ ಇರ್ಬೋದು, ಎಲ್ಲ ಅದನ್ನು ಒಬ್ಬರಿಂದನೇ ಕಲ್ತ್ರೆ ಅಥವಾ ಬೇರೆ ಬೇರೆ? ಒಟ್ಟು ನನಗೆ ಈ ಸಂಗೀತ ಮಾತ್ರ 2 ದಕ್ಷಿಣಾದಿ ಹಿಂದೂಸ್ತಾನಿ 2 ಸಂಗೀತವನ್ನು ಕರಗತ ಮಾಡ್ಕೋಬೇಕಾದ್ರೆ ಪಂಚಾಕ್ಷರ ಗವಾಯಿಗಳೇ. ಅದನ್ನಂತೂ ಯಾರಿಂದಲೂ ಇಲ್ಲ, ಅವರೇ ಗುರುಗಳು. ಈ ವಾದನಗಳನ್ನು ಬೇರೆ ಗುರುಗಳಿಂದ ಅವರಿಗೆ ಸಾಧ್ಯ ಇದ್ದಿದ್ದಿಲ್ಲ. ಬೇರೆಯವರನ್ನು ಕರೆಸಿ ಅವರಿಗೆ 20 ರೂಪಾಯಿ ತಿಂಗಳಿಗೆ ಪಗಾರ ಕೊಟ್ಟು ಅವರು ಕಲಿಸ್ತಾರೆ. ಈ ವಯಲಿನ್ ಬೇರೆ,
ಬಳ್ಳಾರಿ ಆಚಾರ್ಯ ಅಂತ ಒಬ್ಬರಿಂದ ವಯಲಿನ್ ಕಲಿತಾರೆ, ಸಾರಂಗಿ ಅಂತ ಒಬ್ಬರು ಸಾಹೇಬರು ಕೂಡ ಕಲಿತಾರೆ, ಬೇರೆ ಬೇರೆ ಒಂದು ಅಧ್ಯಯನ ಮಾಡ್ತಾರೆ. ಎಸ್ ಎಸ್ ಸರ್, ಗವಾಯಿಗಳ ಕುರಿತಾದಂತಹ ಒಂದು ವಿಶೇಷ ಅನುಭವಗಳು ಯಾವ್ದಾದ್ರು ಹಂಚ್ಕೋಬೋದಾ ಸರ್? ಯಾಕೆಂದ್ರೆ ಪಂಚಾಕ್ಷರ ಗವಾಯಿಗಳಿರ್ಬೋದು, ಪುಟ್ಟರಾಜ ಗವಾಯಿಗಳಿರ್ಬೋದು. ಪುಟ್ಟರಾಜ ಗವಾಯಿಗಳಂತೂ ಕೂಡ ಸಂಗೀತಕ್ಕೆ ಹೇಗೆ ಖ್ಯಾತರಾಗಿದ್ರು, ದಾಸೋಹಕ್ಕೆ ಹೇಗೆ ಖ್ಯಾತರಾಗಿದ್ರು, ಹಾಗೆ ಅವ್ರು ಹೇಳಿದ್ದೆಲ್ಲವೂ ಆಗ್ತಿತ್ತು ಅಂತ ನಾನು ಕೇಳ್ಪಟ್ಟೆ. ಹೌದಾ? ಅಥವಾ ಅವ್ರು ಒಂಥರ ಪವಾಡ ಪುರುಷರ ಥರ ಎಷ್ಟೋ ಜನ ಒಂದು ಫೋಟೋ ಇಟ್ಕೊಂಡು ಮನೇಲಿ ಫೋಟೋ ಇಟ್ಕೊಂಡು ಇದು ಮಾಡಿದ್ರೆ ಸಾಕು, ನಮಗೆ ಕಾರ್ಯಗಳು ಸಿದ್ಧಿ ಆಗುತ್ತೆ, ನಮ್ಮ ಕೆಲಸಗಳಾಗುತ್ತೆ, ಆಶೀರ್ವಾದ ಅಂತೆಲ್ಲ ಹೇಳ್ತಾರೆ. ನಿಜಾನಾ ಸರ್ ಇದು? ಅವರೊಬ್ಬರ ಭಾವನೆಗಳು ಮೇಡಮ್. ಹಾ ಹಾ. ಪುಟ್ಟರಾಜ ಕವಿ ಗವಾಯಿಗಳಲ್ಲಿ ಅಪಾರವಾದಂಥ ಒಂದು ಶಕ್ತಿನೂ ಇತ್ತು. ಯಾಕಂದರೆ ಅವರ ಪೂಜೆ ಪುರಸ್ಕಾರ, ಜಪ ತಪ, ಧ್ಯಾನ, ಮೌನ, ಆಮೇಲೆ ಮಾಡುವಂಥ ಕಾರ್ಯ ತ್ಯಾಗದಲ್ಲಿ ವಿಶೇಷವಾಗಿರುವಂಥದ್ದು, ಮತ್ತು ಕಾಯಕ, ದಾಸೋಹ, ಜಾತ್ಯತೀತ ಮನೋಭಾವ, ಹೀಗೆಲ್ಲ ಹೆಣ್ಣು ಗಂಡುಗಳಲ್ಲಿ ಕಾಣುವಂಥ ಭಾವ, ಪ್ರೀತಿ, ವಿಶ್ವಾಸದಲ್ಲ. ಹೀಗಾಗಿ ಅವರ ವ್ಯಕ್ತಿತ್ವ ವಿಕಾಸವಾಗಿ ಅವ್ರು ಏನಾದರೂ ಒಂದು ಆಡಿದರೆ ಅದು ಸಿದ್ಧಿ ಆಗ್ತಿತ್ತು. ಆಮೇಲೆ ನಮ್ಮ ಗುರುಗಳಿಗೆ ಯಡಿಯೂರು ಸಿದ್ಧಲಿಂಗೇಶನ ಮೇಲೆ ಅಪಾರವಾದ ಶ್ರದ್ಧೆ. 15ನೆಯ ಶತಮಾನದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಯಡಿಯೂರು ಕ್ಷೇತ್ರದ ಮೇಲೆ ಅಪಾರವಾಗಿರುವ ಶ್ರದ್ಧೆ. ಯಾವಾಗಲೂ ಅಲ್ಲಿಗೆ ಹೋಗಬೇಕು, ಅಲ್ಲಿ ಸ್ನಾನ, ಪೂಜೆ, ದರ್ಶನ. ಯಾರಿಗಾದರೂ ಹೇಳಿದರೆ ನಿನಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ನೌಕರಿ ಆಗಿಲ್ಲ, ಬಡತನ, ಆಸ್ತಿ ಆಗಿಲ್ಲ, ಏನಾದರೂ ಪ್ರಶ್ನೆ ಮಾಡಿದರೆ ಅವರು ಕರೆದಾರ, ಬೆಳೆದಾರ, ತಾಯ್ತ, ಇವನ್ನೆಲ್ಲ ಯಾವುದನ್ನೂ ಮಾಡಲಿಲ್ಲ. ಇದಕ್ಕೆ ಅವಕಾಶನೇ ಕೊಡಲಿಲ್ಲ. ಬೆಳಗಿನ 6 ಗಂಟೆಗೆ ಯಡಿಯೂರು ಸಿದ್ಧಲಿಂಗನ ಭಾವಚಿತ್ರದ ಇಟ್ಟು ಅದರ ಮೇಲೆ ದೀಪವನ್ನು ಹಚ್ಚು, ಅದು 24 ಗಂಟೆ ಉರಿತು ಅಂದರೆ ಮುಂದಿನ ವರ್ಷ ಬಗಲೊಳಗೆ ಮಗನ ಎತ್ಕೊಂಡು ಬರ್ತೀವಿ. ಇಷ್ಟೇ. ಯಾವ್ಯಾವುದು ಚಾಟಿಗೆ ವಿದ್ಯೆಗಳು ನಮ್ಮ ಗುರುಗಳಲ್ಲಿ ಇಲ್ಲ. ಮೌಢ್ಯ, ಅಂಧಶ್ರದ್ಧೆ, ಅಂಧಾನುಕರಣೆ ಇವ್ಯಾವುದನ್ನೂ ಅವ್ರ ಜೀವನದಲ್ಲಿ ಮಾಡಲಿಲ್ಲ. ಯಾವತ್ತೂ ಲಿಂಗ ಪೂಜೆ ಇದು ಮಾತ್ರ ಅವರಿಗಿತ್ತು. ಸಿದ್ಧಲಿಂಗನ ಮೇಲೆ ಅಪಾರವಾದ ಶ್ರದ್ಧೆ. ಅದನ್ನು ಹೆಸರು ಹೇಳೇ ಮಾಡ್ತಿದ್ರು ಅವರು. ಎಲ್ಲವೂ ಸಿದ್ಧಿ ಆಯಿತು. ಅವ್ರು ಏನು ಹೇಳಿದ್ದು ಕೂಡ ಹುಸಿ ಆಗಲಿಲ್ಲ. ಸ್ವತಃ ತಾವು ಹೇಳ್ತಿದ್ದಿಲ್ಲ, ಸಿದ್ಧಲಿಂಗೇಶನ ಮುಂದೆ ಪೂಜೆ ಮಾಡು, ನಂದಾದೀಪ ಹಚ್ಚು, ಅದು 5 ವರ್ಷ 6 ವರ್ಷ ಮಗುವಿನ ಕಡೆಯಿಂದ ಹಚ್ಚು, ಬಾಲಕರಿಂದ ಹಚ್ಚು, ಅದು ಎಲ್ಲಿ ಆರಬಾರದು, ಅದು 24 ಗಂಟೆ ಆರದಂಗೆ ಉರಿತು ಅಂದರೆ ಮುಂದಿನ ಕಾರ್ಯ ಸಿದ್ಧಿ. ನಿನಗೆ ಎರಡನೇ ಮಾತಿಲ್ಲ. ನಿಮಗೆ ಏನು ಆಗುತ್ತಾ, ನಿಮಗೆ ಆ ಕಾರ್ಯ ಆಯಿತು ಅಂದರೆ ನನಗೇನು ಕೊಡಬೇಡ, ಆ ಸಿದ್ಧಲಿಂಗೇಶನ ಹೋಗಿ 1001 ರೂಪಾಯಿ ಕಣಕ ಕೊಡು. ಅಲ್ಲ, ವೈಯಕ್ತಿಕವಾದ ಸ್ವಾರ್ಥದ ಲಾಲಸೆನೇ ಅವ್ರಿಗಿದ್ದಿದ್ದಿಲ್ಲ. ಅಂಥ ಒಬ್ಬ ಪರಮ ತ್ಯಾಗಿ, ಪರಮ ವಿರಾಗಿ, ಪರಮ ಶಿವಯೋಗಿ ಗಾನಗ ಪುಟ್ಟರಾಜ ಕವಿ ಗವಾಯಿ. ಅವರ ದೈನಂದಿನವಾದ ಒಂದು ಕ್ರಿಯೆಗಳೇ ಭಾಳ ಅದ್ಭುತವಾದದ್ದು. ಎಲ್ಲ ಕಡೆ ಕೂಡ ಪುರಾಣ ಪ್ರವಚನ ಮಾಡೋರು, ಕಥಾ ಕೀರ್ತನ ಮಾಡೋರು. ಅದು ರಾತ್ರಿ 1 ಗಂಟೆ 2 ಗಂಟೆ ಕಥಾ ಕೀರ್ತನ ಮುಗಿಬೇಕು. ಆಮೇಲೆ ಅವರು ಸ್ನಾನ ಮಾಡಿ, ಪೂಜೆ ಮಾಡಿ, ಆಮೇಲೆ ಪ್ರಸಾದ ಮಾಡಿ 2 ಗಂಟೆ 2:30 ಮಲ್ಕೊತಿದ್ರು. ಮತ್ತು 4:00 ಹೇಳ್ತಿದ್ರು. ಎದ್ದು ಅವ್ರ ಮಕ್ಕಳಿಗೆ ಪಾಠ ಹೇಳಬೇಕು. ಹಿಂಗೆ ಒಂದು ದಿವಸನೂ ಕೂಡ ನನಗೆ ತೆಲಿವು ಬಂದೈತಿ, ಜ್ವರ ಬಂದೈತಿ, ಕೆಮ್ಮು ಬಂದೈತಿ, ನೆಗಡಿ ಆಗೈತಿ, ಆಯಾಸ ಆಗೈತಿ, 97 ವರ್ಷ ಕಾಲ ಬದುಕಿದ್ರು ಕೂಡ ಅಂದವರಲ್ಲ. ಒಂದು ದಿವಸನೂ ಕೂಡ ನನಗೆ ಬೇಸರ ಆಗೈತೋ ಬಟ್ ಪಾದ ಒತ್ತು ಅಂದವರಲ್ಲ. 97 ವರ್ಷ ಆದರೂ ಒಬ್ಬರಿಗೆ ಪಾದ ಒತ್ತಿಸ್ಕೊಂಡವರಲ್ಲ. ಇಂಥ ಒಬ್ಬ ನಿಷ್ಠಾವಂತ ಗುರು ಈ ದೇಶದೊಳಗೆ ಕಾಣೋದು ಆಶ್ಚರ್ಯ. ಮತ್ತೆ ಅವರ ಲಿಂಗ ಪೂಜೆಯು ಅಷ್ಟೇ ವಿಶೇಷವಾಗಿರ್ತಿತ್ತು. 3 ಗಂಟೆಗಳ ಕಾಲ ಲಿಂಗ ದೀಕ್ಷೆಯಲ್ಲಿ ಇರ್ತಿದ್ರು. 3:15 ಪೌಣೆ 4 ಗಂಟೆಗೆ ಹೇಳ್ಬೇಕು ಅವರು. ಇದನ್ನು ಒಂದು ದಿವಸ ತಪ್ಪಲಿಲ್ಲ ಅವರು 3 ಗಂಟೆ ಮಲ್ಕೊಂಡು ಕೂಡ 4 ಗಂಟೆಗೆ ಹೇಳಬೇಕು. ಯಾಕೆ? ಮಕ್ಕಳಿಗೆ ಪಾಠ ಹೇಳಬೇಕು. ಈ ಸಂಗೀತ ತಬಲಾದೇ ಇರಬೇಕು, ವಯಲಿನ್ನೇ ಇರಬೇಕು, ದುರ್ಡುಬಾಯಿ ಇರಬೇಕು, ಹಾಡಾವ್ ಇರಬೇಕು, ಹಾರ್ಮೋನಿಯಂ ಇರಬೇಕು. ಇಷ್ಟರು ಇದ್ದರೂ ಕೂಡ ಪಾಠ ಮಾಡುವಾಗ ಯಾವ ತಪ್ಪತನ ಎಲ್ಲರಿಗೂ ಪಾಠ ಆಗಬೇಕು. ಒಂದೇ ಟೈಮ್ಗೆ ಗೊತ್ತಾಕಿತ್ತು. ನೀ ಲಯ ವ್ಯತ್ಯಾಸ ಮಾಡಿದ್ವಿ, ಶ್ರುತಿ ವ್ಯತ್ಯಾಸ ಮಾಡಿದ್ವಿ, ತಾನಬಾಜು ವ್ಯತ್ಯಾಸ ಮಾಡಿದ್ವಿ, ನೀವು ವಾಯ್ಲಿನೊಳಗೆ ತಯಾರಿ ಬಾರಿಸಲಿಲ್ಲ. ಅಷ್ಟಾವಧಾನ ಶತಾವಧಾನ ಅಂತೆಲ್ಲ ಹೇಳ್ತಾರೆ ಗುರುಗಳು, ಹಂಗಿದ್ರ? ಹೌದು ಹೌದು ಹೌದು. ಮತ್ತು ಬೆಳಿಗ್ಗೆ 6 ಗಂಟೆಗೆ ಸಂಚಾರಕ್ಕೆ ಹೊರಗಡೆ ಹೋಗ್ತಿದ್ವಿ, ಬಹಿರ್ದೇಶಿಗೆ ಹೋಗೋದು. 6 ಗಂಟೆಗೆ ಹೋಗಿ ಬಂದು ಮುಖಮಾರ್ಜನ ಮಾಡಿಕೊಂಡು ಹಲ್ಕಡ್ಡಿನೇ ಮಾಡೋರು. ಬೇವಿನ ಕಡ್ಡಿ, ಮಾವಿನ ಕಡ್ಡಿ, ಉತ್ತರಾಣಿ ಕಡ್ಡಿನೇ ಹಲ್ಕಡ್ಡಿ ಮಾಡೋರು.
ಈ ಮಂಕಿ ಬ್ರ್ಯಾಂಡ್ ಅಂತ ಪುಡಿ ತಿಕ್ಕವರು. ಎಂದೂ ಬ್ರಷ್ ಆಗಲಿ ಪೇಸ್ಟ್ ಆಗಲಿ ಅವರು ಯೂಸ್ ಮಾಡಿದಂಥವರಲ್ಲ. ಇದರೊಳಗೆ ಮಾಡ್ತಿದ್ರು. ಆಮೇಲೆ ಬಂದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಬಂದು ಯೋಗಾಸನ ಮಾಡ್ತಿದ್ರು. ಪ್ರಾಣಾಯಾಮ, ಕಪಾಲಭಾತಿ, ಸೂರ್ಯಾಸನ, ಪದ್ಮಾಸನ, ವಜ್ರಾಸನ, ಶೀರ್ಷಾಸನ. ಅದೇನು ಅದ್ಭುತ. ಈ ಬಾಬಾ ರಾಮದೇವ್ ಕೂಡ ಕಲಿಬೇಕು ಆ ಮಟ್ಟಕ್ಕೆ ಮಾಡ್ತಿದ್ರು. ಕಣ್ಣಿಲ್ಲ ನೋಡಿದರೆ ಆ ನಮ್ಮನ್ನು ಕನಿಷ್ಠ ಒಂದು ಪೂರ್ಣ ಗಂಟೆ ಆಸನಗಳನ್ನು ಮಾಡ್ತಿದ್ರು. ಯೋಗ ಸಾಧನೆಯೂ ಅಷ್ಟೇ. ಹೌದು. ಅವ್ರ ಕಣ್ಣಿಲ್ಲ ಅನ್ನೋದೇ ನಮಗೆ ಆಶ್ಚರ್ಯಕ್ಕೈತೆ ಮೇಡಮ್. ಅವರ ಆಸನಗಳನ್ನು ಹಾಕಿದ್ರೆ ಎಷ್ಟು ಶಿಸ್ತು, ಎಷ್ಟು ಅಚ್ಚುಕಟ್ಟು. ಆ ಪದ್ಮಾಸನ ಹಾಕಿದ್ರೆ, ಶೀರ್ಷಾಸನ ಮಾಡಿದರೆ, ಆ ವಜ್ರಾಸನಗಳನ್ನು, ಆ ಪ್ರಾಣಾಯಾಮ, ಕಪಾಲಭಾತಿ, ಇವನ್ನೆಲ್ಲ ಅದ್ಭುತ ಮಾಡೋರು. ಎಲ್ಲ ಬಂದು ನೋಡಬೇಕು, ಜನಗಳು ಕಲಿಬೇಕು. ಅಷ್ಟೊಂದು ಆದರ್ಶ. ಅದನ್ನು ಮಾಡಿಕೊಂಡು ಅದ್ರಾಗ ಅದು ಮುಗಿದ ತಕ್ಷಣವಾಗಿಯೇ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡುವಾಗ ಆ ಸ್ನಾನ ಒಂದು ಅರ್ಧ ಗಂಟೆ ಆಗಿತ್ತು. ಅದು ಪಕ್ಕ ಮಾಡಿರುವ ಸ್ನಾನ ಮಾಡ್ಕೊಳ್ತಾನೆ ಈ ಕಡೆ ಪುರಾಣ ಹೇಳೋರು. ಯಾವ ಕಾವ್ಯ ಬರಕತ್ತೀವಿ ಅದನ್ನೆಲ್ಲ ಅಲ್ಲೇ ಬರೆಸೋದು. ಹಂಗೆ ಅದನ್ನು ಸ್ನಾನ ಮಾಡ್ಕೊಂಡ್ರೆ ಪಾಠ ಹೇಳೋದು. ಇದು ಸಿದ್ಧಲಿಂಗೇಶ್ವರ ಪುರಾಣ, ಶಿವಬಸವನ ಪುರಾಣ ಎಲ್ಲ ಹೇಳೋದು ಪುರಾಣ. ಆಮೇಲೆ ಗದ್ದಿಗೆ ಮೇಲೆ ಬಂದು ಮಡಿಬಿಟ್ಟು ಉಟ್ಕೊಂಡು ಪದ್ಮಾಸನ ಕೊಡು ಪೂಜೆ ಕುಂದ್ರವರು. 10 ಗಂಟೆಗೆ ಪೂಜೆ ಕೂತ್ಕೊಂಡು ಅದು 1 ಗಂಟೆಗೆ ಮುಗಿದು, 11, 12, 1 ಗಂಟೆ ಮುಗಿಬೇಕು. ಅದನ್ನು ಮುಗಿಸ್ಕೊಂಡು ಪ್ರಸಾದಕ್ಕೆ ಬರೋರು. ಅದು ಪ್ರಸಾದ ಮಾಡಿದ 2 ಬಿಸಿ ರೊಟ್ಟಿ ಅಷ್ಟೇ. ಎಂದೆಂದೂ ಬದಲಾವಣೆ ಪ್ರಸಾದದಲ್ಲಿ ಆಗಲಿ. ನನಗೆ ಹೊಟ್ಟೆ ಕೆಟ್ಟೈತಿ, ನನಗೆ ತ್ರಾಸಾಗೈತಿ, ಎಂದೆಂದು ಪ್ರಸಾದದಲ್ಲಿ ಅಚ್ಚುಕಟ್ಟು. 2 ಬಿಸಿ ಬಿಳಿಜೋಳ ರೊಟ್ಟಿ, ಬೆಂಡೆಕಾಯಿ, ಹೀರೆಕಾಯಿ ಪಲ್ಯ, ಕಾಯಿಪಲ್ಯ ಕಂಟಿನ್ಯೂ ಬೇಕು. ಅವು 2 ಪಲ್ಯ ಬೇಕು, ಒಂದು ಚಟ್ನಿ, ತುಪ್ಪ ಅಂತ ವಿಶೇಷ. ಅಡುಗೆ ಮಾಡಿದ್ರು ತುಪ್ಪದಾಗ ಮಾಡಬೇಕು, ಊಟದಾಗೂ ತುಪ್ಪ ಇರಬೇಕು. 2 ಬಾಳೆಹಣ್ಣು, 2 ರೊಟ್ಟಿ, 1 ಅಡಿಕೆ ಬೆಟ್ಟದಷ್ಟು ಅನ್ನ. ಅದು ಇಷ್ಟಿಲ್ಲ, 2 ಅಡಿಕೆ ಬೆಟ್ಟದಷ್ಟು ಎಣ್ಣೆ, 1 ಕಪ್ ಸಾರು. ಆಮೇಲೆ 1 ಲೋಟ ಅವು 25 ದ್ರಾಕ್ಷಿ, 3 ಬಾದಾಮು ನಾವು ಹಾಲ್ಯಾಗ ಕುದಿಸಿ ಸಿಪ್ಪೆ ತೆಗೆದು ಇಡಬೇಕು. 25 ದ್ರಾಕ್ಷಿ ತೊಳೆದಿಡಬೇಕು, 3 ಬಾದಾಮ್ ಇಡಬೇಕು. ಅದು ಆದರೆ ಆವತ್ತಿನ ಪ್ರಸಾದ ಮುಗೀತು. ರಾತ್ರಿ 1 ರೊಟ್ಟಿ, ಅದು ದಂಡಿ ತೆಗೆದು 1 ರೊಟ್ಟಿ, ಒಂದಿಷ್ಟು ಅನ್ನ, ಮುಗೀತು ಪ್ರಸಾದ. 97 ವರ್ಷ ಆದರೂ ಕೂಡ ಇದರ ಬದಲಾವಣೆ ಅಂತ ನಾನು 40 ವರ್ಷಗಳ ಒಡನಾಡ್ತಾಗಿದ್ದೆ. ನಾನು 69ರಲ್ಲಿ ಬಂದ ಮೇಲೆ ಇದು 25ವರೆಗೂ ನಾನು ಇಲ್ಲೇ ಇದ್ದೀನಿ ಗದಿನಾಗ, ಬಿಟ್ಟು ಹೋಗಿಲ್ಲ. ಅಷ್ಟು ಒಡನಾಡಿತ್ತು. ಪ್ರಸಾದದಲ್ಲಿ ಬದಲಾವಣೆ ಆಗಲಿಲ್ಲ. ನನಗೆ ಹೊಟ್ಟೆ ಕೆಟ್ಟೈತಿ, ಹಂಗಾಗೈತಿ ಅಂದೂ ಅನ್ನಲಿಲ್ಲ. ಬಹಳ ಅಚ್ಚುಕಟ್ಟು ಜೀವನ. ಒಬ್ಬ ಆರೋಗ್ಯದಲ್ಲಿ ಬಹಳ ಎತ್ತರಕ್ಕಿದ್ದವನು ಕೂಡ ಕಲಿಬೇಕು. ಎಷ್ಟು ಆಹಾರ ತೊಗೋಬೇಕು, ಏನು ತೊಗೋಬೇಕು, ಹೆಂಗೆ ತೊಗೋಬೇಕು, ಅವರಿಂದ ಕಲಿಬೇಕು. ಇಲ್ಲ ಶಾಸ್ತ್ರಿಗಳೇ, ನಾನು ಇದೇ ಪ್ರಶ್ನೆ ಕೇಳೋಳಿದ್ದೆ. ಈಗ ಸಂಗೀತ ಅಥವಾ ಸಾಹಿತ್ಯ ಅಥವಾ ಅವರೆಲ್ಲ ಒಂದು ಮೇರು ಪರ್ವತ, ಅದನ್ನ ರೀಚ್ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಸಾಮಾನ್ಯರು, ಇವತ್ತಿನ ಯುವಕರು, ಇವತ್ತಿನ ಸಮಾಜ ಗುರುಗಳಿಂದ ಇಂಥದ್ದು ನಾವು ನೋಡಿ ಕಲಿಬಹುದು ಅನ್ನುವಂಥದ್ದು, ಸರಳವಾಗಿ ಕಲಿಬಹುದು. ಅಟ್ಲೀಸ್ಟ್ ಇವನ್ನಾದ್ರೂ ನಾವು ಮಾಡ್ಬೋದಲ್ಲ. ಹೌದೌದು. ಒಂದು ದಾರಿ ಅಲ್ಲ, ಸಾವಿರಾರು ರಂಗದ ಜನಗಳು ಕಲಿಬೇಕು. ಹೆಂಗೆ ಬದುಕಬೇಕು ಈ ಲೋಕದೊಳಗೆ ಅಂದರೆ ಒಬ್ಬ ವ್ಯಕ್ತಿಗೆ ಇದು ಹೆಂಗೆ ಸಾಧ್ಯ ಆಯ್ತು ಅಂತ ಆಶ್ಚರ್ಯ ಆಕೈತೆ ನೋಡಿ. ಎಲ್ಲೆಲ್ಲಿ ಒಂದು ಕೂದಳೆಯಷ್ಟು ಅಡಿಯನ್ನು ತಪ್ಪಲಿಲ್ಲ. ಅಷ್ಟು ಕಟ್ಟುನಿಟ್ಟು ಆಚಾರ ಇಟ್ಟುಕೊಂಡು ಬದುಕಿದ್ರಲ್ಲ, ಅದು ಕೊನೆವರೆಗೆ ತಪ್ಪಲಿಲ್ಲ. ಎಷ್ಟೋ ಜನಗಳು ವ್ಯತ್ಯಾಸಕ್ಕವು, ಅವರು ವ್ಯತ್ಯಾಸ ಮಾಡ್ಕೊಳ್ಳಿಲ್ಲ. ಅಷ್ಟು ನಿರಂತರವಾದ ಕಾಯಕ. ಪಾಠನೂ ಮಕ್ಕಳಿಗೆ ಹಂಗೆ ಪಾಠ ಹೇಳಬೇಕು, ಎಲ್ಲರಿಗೂ ಪಾಠ. ಒಂದು ವೇಳೆ ಯಾರೂ ಬಂದಿಲ್ಲ ಅವತ್ತಂತಂದರೆ ತಾವೇ ವೀಣಾ ತೊಗೊಂಡು ತಾವೇ ಅಭ್ಯಾಸ ಮಾಡಬೇಕು. ಸಂಗೀತ ಪ್ರಪಂಚದ ಮಹಾಮೇರು ಹಿಮಾಚಲ ಪರ್ವತದಷ್ಟು ಎತ್ತರವಾಗಿ ಬೆಳೆದಿದ್ದರೂ ಕೂಡ ಇನ್ನೂ ನಾ ಕಲಿಬೇಕು ಅನ್ನುವಂಥ ತಹತೈಕೆ ಇತ್ತು ಅವ್ರಿಗೆ. ಅಭ್ಯಾಸ ಬಿಡ್ತಿರ್ಲಿಲ್ಲ. ನನ್ನ ಗುರುಗಳು ಲಘು ಹೋದರು, ಪಂಚಾಕ್ಷರ ಗವಾಯಿಗಳು ಲಘುನ ಲಿಂಗೈಕ್ಯರಾದರು. ಇನ್ನೂ ಕಲಿಯೋದು ಭಾಳ ಇತ್ತು. ನಾನು ಸಾಗರದ ಉಪಾಧಿಯಲ್ಲಿ, ಅವರ ಸಾಹಿತ್ಯವೂ ಸಾಗರ, ಅವರ ಸಂಗೀತವೂ ಕೂಡ ಆಕಾಶದಷ್ಟು ಎತ್ತರ. ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ಕಲಿಬೇಕು ಅನ್ನುವಂಥ ಭಾವನೆ ಇದೆಯಲ್ಲ, ಅದು ಎಲ್ಲಿಗೈತೆ ಅನ್ನುವಂಥ ನಮಗೆ ಅರ್ಥ ಆಗಲ್ಲ. ನೀವು ಇಷ್ಟೆಲ್ಲ ಆಗಿರಪ್ಪ ಅಂದ್ರೆ ನಮ್ದೇನದ ಗುರುವಿನ ಗುರುಕೃಪಾ. ನಾನು ಪುಟ್ಟಯ್ಯ, ನನ್ನ ಹೆಸರು ಪುಟ್ಟ, ನನ್ನ ಹೆಸರೇ ಸಣ್ಣವ. ಬಸವಣ್ಣನ ಮಾತೈತಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಆ ಬಸವನ ವಾಣಿ, ವಿಶ್ವಗುರು ಬಸವಣ್ಣನವರ ವಾಣಿ
ನನಗಿಂತ ಕಿರಿಯರಿಲ್ಲ ಅಂತ ಬದುಕಿದವರು ಪುಟ್ಟರಾಜ ಗವಾಯಿಗಳು. ಏನೆಲ್ಲಾಗಿದ್ದರೂ ಕೂಡ ನಾನು ಅನ್ನುವಂಥ ಭಾವನೆ ಬರಲಿಲ್ಲ ಅವ್ರಿಗೆ. ನಾವೇನು ಈ ನಾಡಿನೊಳಗೆ ಬೇಕಾಷ್ಟು ಜನ ಇದ್ದಾರೆ. ಅವ್ರ ಪಂಪನ ಮಾತು ಭಾಳ ಹೇಳ್ತಿದ್ರು. 10ನೇ ಶತಮಾನದ ಆದಿಕವಿ ಪಂಪ ಅಣ್ಣಿಗೇರಿಯಲ್ಲಿ ಜನ್ಮ ಇತ್ತಿಂದಲ್ಲ, ಅವನು ಮಾತು ಭಾಳ ಹೇಳ್ತಿದ್ರು. ನಾವು ಶಾಲೆ ಬೇಡ, ಕಾಲೇಜ್ ಬೇಡ, ಯೂನಿವರ್ಸಿಟಿ ಬೇಡ, ಈ ಮಣ್ಣಿನ ಗುಣ ಅಂತದ್ದು. ಪಂಪ ಏನು ಹೇಳ್ಯಾನ, ಕಲಿಯದಲ್ಲಿ ಸುಕಲ ಪರಿಣತೆಯವರಲೆದೂದಲೆ ಸುವಿದಗ್ಧಯರ್ ನೆಲೆವ ನಾರಿರೆಂದಡಿ ನೆಲದ ಗುಣವೆಂತ ಹೋದು. ಈ ಕನ್ನಡ ನಾಡಿನ ಮಣ್ಣು, ಕನ್ನಡ ನಾಡಿನ ನೀರು ಅದು ಎಂಥೆಂಥವ್ನು ಎತ್ತರಕ್ಕೆ ಹೋಯ್ತೈತೆ ಅಂತ ಅಂತಿದ್ರು ಗುರುಗಳು. ಇಂಥ ಒಂದು ವಿನೀತ ಭಾವ ನಮ್ಮ ಗುರುಗಳಿರ್ತಿದ್ರು. ಯಾವುದರ ಕಡೆ ಬಿದ್ದಿಲ್ಲ. ಗುರುಗಳನ್ನ ಅರಸಿ ಬಂದಂತಹ ಪ್ರಶಸ್ತಿಗಳು ಸಾವಿರಾರು ಮೇಡಮ್. ಜೊತೆಗೆ ಅವರು ತುಲಾಭಾರಕ್ಕೆ ಹೆಸರುವಾಸಿಯಾದಂಥ 3970 ತುಲಾಭಾರಗಳು, 2 ಬೆಳ್ಳಿ ತುಲಾಭಾರಗಳು, ಬಂಗಾರದ ಕಿರೀಟ ಧಾರಣೆ. ಅವತ್ತು ರಾಜ್ಯಪಾಲರಿರ್ತಕ್ಕಂಥ ರಾಮಾದೇವಿಯವರೇ ಅದನ್ನು ಕಿರೀಟ ಧಾರಣೆ ಮಾಡಬೇಕಂತ ಒಂದು ನಿರ್ಣಯ ಇದೆ. ಅನಿವಾರ್ಯ ಕಾರಣ ಬರೋಕ್ಕಾಗಲಿಲ್ಲ. ಕಿರೀಟ ಧಾರಣ ಆಯ್ತು ರೀ, ಬೆಳ್ಳಿ ತುಲಾಭಾರ ಆಯಿತು. ಇಷ್ಟು ಎಲ್ಲ ಜನ ತುಲಾಭಾರ ಮಾಡಿದರು. ಮತ್ತು ಕರ್ನಾಟಕ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ ಪದ್ಮಭೂಷಣ ಕೊಟ್ಟರು. ಕನಕ ಪುರಂದರ, ಬಸವಶ್ರೀ, ಕಾಳಿದಾಸಮಾನ ಮಧ್ಯಪ್ರದೇಶ, ರಾಜ್ಯ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳು. ಆಮೇಲೆ ಸಾವಿರಾರು ಮಠಾಧೀಶರು, ಸಾವಿರಾರು ಸಂಘ ಸಂಸ್ಥೆಗಳು, ಇಷ್ಟ ಅಂತ ಅನ್ನೋಂಗಿಲ್ಲ ಮೇಡಮ್, ಎಲ್ಲ ಪ್ರಶಸ್ತಿ ಕೊಟ್ಟರು. ಭಾಳ ಪ್ರಶಸ್ತಿ. ಎಲ್ಲ ಗುರುಕೃಪಾ ಅಂತಿದ್ರು, ಎಲ್ಲ ಗುರುವಿನ ಆಶೀರ್ವಾದ. ನಾನಂತೆ ಕೇಳದ ನಾವೆಲ್ಲೋ ಇದ್ದವರು ಇಂಥ ಎಷ್ಟಕ್ಕೂ ಎತ್ತರಕ್ಕೂ ಒಂದಲ್ಲ. ಅಲ್ಲ, ವಿಶ್ವದ ಯಾವ ಪ್ರಶಸ್ತಿ ಕೊಟ್ಟರು ಅವ್ರಿಗೆ ಕಡಿಮೆನೆ. ಅಂಥದ್ರಲ್ಲಿ ನಮ್ಮ ಸರ್ಕಾರದಿಂದ ಬೇರೆ ಯಾವುದಾದ್ರು ಪ್ರಶಸ್ತಿ ಅಪೇಕ್ಷೆ ಇದೆಯಾ ಆಶ್ರಮದ ವತಿಯಿಂದ? ಸರ್ಕಾರ ಅವರಿಗೆ ಎಲ್ಲ ಕೊಟ್ಟಿದೆ ಮೇಡಮ್ ಅವರ. ಇನ್ನೇನು ಉಳಿದಿದ್ದಿಲ್ಲ, ಕರ್ನಾಟಕ ರತ್ನ ಒಂದು ಉಳಿದಿತ್ತು ಅವರಿಗೆ. ಕರ್ನಾಟಕ ರತ್ನ ಕೊಡಬೇಕಾಗಿತ್ತು. ಆಮೇಲೆ ಅವ್ರು ಭಾರತ ರತ್ನ ಬರಬೇಕು ಅವರಿಗೆ. ಅವರು ವಿಶ್ವಕ್ಕನೇ ಮಾದರಿ. ಅವರು ವಿಶ್ವರತ್ನ ಅವರು, ಭಾರತ ರತ್ನ ಅಲ್ಲ, ವಿಶ್ವರತ್ನ ಅವರು. ಯಾಕಂದರೆ ಇದು ಸೃಷ್ಟಿಯ ನಿಯಮ ಎಷ್ಟು ವಿಚಿತ್ರವಾಗಿ ಗೊತ್ತಿಲ್ಲ. ಕಣ್ಣಿಲ್ಲದೆ ಇರುವಂಥ ವ್ಯಕ್ತಿ ಅವತ್ತು ಏನೂ ಇಲ್ಲ. ಇವತ್ತು ಕನಿಷ್ಠ 150ರಿಂದ 200 ಕೋಟಿ ರೂಪಾಯಿ ಆಸ್ತಿ. ಒಬ್ಬ ನಾಗತಂತಿಯನ್ನು ಮೀಟಿ ಹಾಡಿದಂಥ ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಲಕ್ಷಾಂತರ ಮಂದಿಗೆ ಅನ್ನ ಕೊಟ್ಟ, ಬಟ್ಟೆ ಕೊಟ್ಟ, ವಿದ್ಯೆ ಕೊಟ್ಟ, ಅವರ ಬಾಳನ್ನು ಕಟ್ಟಿಕೊಟ್ಟರು. ಇಂಥ ಸಂಸ್ಥೆನ ಕಟ್ಟಿದರು. ನಿರಂತರವಾಗಿ ಎಲ್ಲವನ್ನು ಬಿಟ್ಟು ಶಿವನಿಗೆ ಸಮಾಜಕ್ಕೆ ಅರ್ಪಣೆ ಮಾಡಿ ಹೋದವಲ್ಲ. ಇದು ಯಾರಿಗೆ ಬರ್ತದೆ ಮೇಡಮ್? ಯಾರು ಮಾಡಿದ್ದಾರೆ ಈ ವಿಷಯದೊಳಗೆ? ತನಗೇನೂ ಇಟ್ಟುಕೊಳ್ಳಿಲ್ಲ, ಎಲ್ಲವನ್ನೂ ಇಲ್ಲೇ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಕಲಾತ್ಮಕವಾಗಿ ಎಲ್ಲವನ್ನೂ ಸಮಾಜಕ್ಕೆ ಅರ್ಪಣೆ ಮಾಡ್ತಾರೆ. ನನ್ನದು ಏನೂ ಇಲ್ಲ, ಅವರು ಕೊಟ್ಟಾರ ಅವ್ರಿಗೆ ಅರ್ಪಣೆ ಅನ್ನುವಂಥ ಒಂದು ವಿಶಾಲವಾದ ಮನೋಭಾವ. ಆ ತ್ಯಾಗದಲ್ಲಿ ಅವರನ್ನು ಮೀರಿಸೋರು ಇಲ್ಲ ಅನ್ನುವಷ್ಟು ಸಂತೋಷ ಆಗ್ತದೆ. ಖಂಡಿತ. ಇನ್ನು ಗುರುಗಳು ಇವತ್ತು ದೈಹಿಕವಾಗಿ ನಮ್ಮ ಒಟ್ಟಿಗೆ ಇಲ್ಲದೆ ಇದ್ರು ನಮ್ಮೆಲ್ಲರ ಒಳಗೂ ಅವ್ರದ್ದೊಂದು ಚೇತನ ಯಾವತ್ತೂ ನಮ್ಮನ್ನು ಆಶೀರ್ವಾದ ಮಾಡ್ತದೆ. ಗದ್ದುಗೆಗೆ ಹೋಗಿ ನಿಂತರೆ ಸಾಕು ಗುರುಗಳಲ್ಲಿ ಇದ್ದಾರೇನೋ ಅನ್ನೋ ಒಂದು ಫೀಲ್ ಆಗ್ತದೆ. ಆದ್ರೆ ಬಹುಶಃ ಗದುಗು ಅವರು ಕರ್ಮಭೂಮಿ. ಯಾವತ್ತೂ ಕೂಡ ಕೇಳಿ ಕಣ್ಣರಿಯದಷ್ಟು ಜನ ಗುರುಗಳು ದೈಹಿಕವಾಗಿ ಇಲ್ಲ ಅಂತ ಗೊತ್ತಾದಾಗ ಗದಗಿನಲ್ಲಿ ಇದ್ರು ಅನ್ನೋವಂಥದ್ದು ಅದು ನಿಜವೇ? ದೈಹಿಕವಾಗಿ ಜನ ಬರ್ತಿದ್ರು ಹೋಗ್ತಿದ್ರು ಮೇಡಮ್. ಗದಗಿನ ಜನಗಳಿಗೆ ಮಾತ್ರ ಅಂತರಂಗದಲ್ಲಿ ಅಪಾರವಾದ ಅವ್ರ ಬಗ್ಗೆ ಗೌರವನ ಇತ್ತು. ಅಂದ್ರೆ ಅವ್ರು ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ತೀರಿಕೊಂಡಾಗ ಸಾಕಷ್ಟು ಕೇಳಿ ಕಣ್ಣರಿಯದಷ್ಟು ಜನ ಗದಗಿನಲ್ಲಿ ನೆರೆದಿದ್ರು ಅಲ್ರಿ ಮೇಡಮ್. ನಾನೇ ಬೆಳಗಾವದಿಂದ ಅವರನ್ನು ತಂದವನೇ ನಾನು ಮಾಡೋದು. ಆವಾಗ ಅವ್ರ ಜೊತೆಗೆ ಬಂದವ ನಾನು. ನಮ್ಮ ಮ್ಯಾನೇಜರ್ ತೊಗೊಂಡು ಅವ್ರ ಗಾಡಿ ಅವ್ರದ್ದು ಏನಾಯಿತು, 1 ವರ್ಷ 6 ತಿಂಗಳು ಅಷ್ಟೇ ಆರೋಗ್ಯದಲ್ಲಿ ಏರುಪೇರಾಯಿತು. ಕೇಲಿಗೆ ಹಾಕಿದ್ವಿ. ಅವಾಗಲೇ ಡಾಕ್ಟರ್ಸ್ ಎಲ್ಲ ಹೇಳಿದರು, ಇಲ್ಲ ಆರೋಗ್ಯದಲ್ಲಿ ಮುಗೀತು ಕೊನೆ, ಯಾವುದು ಕೂಡ ಹಾರ್ಟ್, ಲಿವರ್, ಕಿಡ್ನಿ ಯಾವುದು ಕೂಡ ವರ್ಕ್ ಮಾಡುವಂಥ ಸ್ಥಿತಿ ಇಲ್ಲ. ಮತ್ತು ಗುರುಗಳು ಮತ್ತು ಇಲ್ಲೇ ಲಿಂಗೈಕ್ಯರಾದ್ರೆ ನಿಮ್ಮ ಒಂದು ನಿಯಮಗಳಿರ್ತಾವೆ. ಅವ್ರ ಅಜ್ಜವರು ಕೂಡ ನಾನು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರು ಸನ್ನಿಧಿಯಲ್ಲೇ ಲಿಂಗೈಕ್ಯ ಆಗಬೇಕು ಅನ್ನುವಂಥದ್ದು ಸಂಕಲ್ಪಿಸಿದವರು. ಆವಾಗ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿವಿ. ಬಂದ ಮೇಲೆ ಕೋಮಾ ಸ್ಥಿತಿಗೆ ಹೋದರು 3 ದಿವಸ. ಆವಾಗನೇ ಲಕ್ಷಾಂತರ ಜನ ಕ್ಯೂ ಹಚ್ಚಿ 1.5 ಕಿಲೋಮೀಟ್ರ್ ಕ್ಯೂ ಹಚ್ಚಿ ದರ್ಶನ ಮಾಡಿದರು. ಮುಂದೆ ಅವರು ಲಿಂಗೈಕ್ಯರಾದ ಮೇಲೆ ಒಂದು 10 ಲಕ್ಷ ಜನ 10 ಲಕ್ಷ ಜನ ಪೊಲೀಸ್ ದಾಖಲೆ ಇದೆ. 10 ಲಕ್ಷ ಜನ. ಆಮೇಲೆ ಇಡೀ ಗದಗಿನ ಜನ
ತಮ್ಮ ಎಲ್ಲ ಕಿರಾಣಿ ಅಂಗಡಿಗಳನ್ನು, ಹೋಟೆಲ್ಗಳನ್ನು, ಲಾಜ್ಗಳನ್ನು, ರಿಕ್ಷಾಗಳನ್ನು, ಟಾಂಗಾಗಳನ್ನು ಎಲ್ಲ ಫ್ರೀ ಇಟ್ಬಿಟ್ರು. ತಮ್ಮ ಎಲ್ಲ ಬೇಕರಿಗಳನ್ನು ಓಪನ್ ಮಾಡಿಬಿಟ್ರು. ಯಾರಿಗೆ ಬೇಕೋ ಅದು ಒಯ್ದು ಕರೆಕ್ಟ್. ಎಲ್ಲಿ ಬೇಕಾದರೆ ಊಟ ಮಾಡಿರಿ. ಗದಗಿ ಜನ ದೊಡ್ಡ ಸಹಕಾರ ಮಾಡಿದ್ರು. ಯಾರೂ 10 ಪೈಸಾ ಟಾಂಗಾದಾರ ಇಲ್ಲ, ರಿಕ್ಷಾದಾರ ಇಲ್ಲ, ಎಲ್ಲ ಫ್ರೀ. ಜೈನರು, ಮರಾಠರು, ಪಟೇಗಾರರು, ಬ್ರಾಹ್ಮಣರು ಇವರೆಲ್ಲರೂ ಕೂಡ 80 ಕ್ವಿಂಟಲ್ ಅಕ್ಕಿ, 80 ಕ್ವಿಂಟಲ್ ಸಕ್ಕರೆ, 10 ಲಕ್ಷ ಜನರಿಗೆ ಪ್ರಸಾದ. ನಮ್ಮ ಆಶ್ರಮದಿಂದ 10 ಪೈಸೆ ಖರ್ಚು ಮಾಡಿಲ್ಲ ನಾವು. ಎಲ್ಲ ಜನಗಳೇ ಮಾಡಿದ್ದು. ಸರ್ವಧರ್ಮದ ಜನಗಳು ಕೂಡ ಇಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡಿದರು, ಸ್ತೋತ್ರ ಮಾಡಿದರು, ಹವನ ಹೋಮಗಳನ್ನು ಮಾಡಿದರು. ನಮ್ಮ ಗುರು ಉಳಿಲಿ ಅಂತ ಏನು ಬೇಕಾದ್ದೆಲ್ಲ ಮಾಡಿದರು. ಅವ್ರು ಲಿಂಗೈಕ್ಯರಾದಾಗ ಅವ್ರ ಮೆರವಣಿಗೆ 10 ಲಕ್ಷ ಕರ್ನಾಟಕ ಸರ್ಕಾರ ಇಲ್ಲೇ ನಿಂತು. ಯಡಿಯೂರಪ್ಪನವರು 111 ವರ್ಷ ಬಾಳಿ ಬೆಳಗಿದಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರು ಬಂದರು. ಅವರು ಒಂದೇ ಮಾತು ಹೇಳಿದರು, ಇವರನ್ನು ನೋಡಿ ಇಂಥ ವ್ಯಕ್ತಿ ಹೋದಲ್ಲ, ನನಗಿಷ್ಟು ದುಃಖ ಆಗೈತಿ, ಈ ದುಃಖವನ್ನು ಗದಗಿನ ಜನ ಹೆಂಗೆ ತಡ್ಕೊತಾರೋ ಗೊತ್ತಿಲ್ಲ ಅಂದ್ರೆ ಅವರು. ಇಂಥ ವ್ಯಕ್ತಿ ಯಾವಾಗ ಕೊಡ್ತಾರಂತ ಹಿಂಗೆಲ್ಲ ದೊಡ್ಡ ಬಂದರು. ಅವರು ದೊಡ್ಡ ವ್ಯಕ್ತಿ. ಅವರು ಸೂರ್ಯಚಂದ್ರ ಅಳಿದರೂ ಕೂಡ ಅವರ ಹೆಸರು ಉಳಿಯುವಂಥದ್ದು. ಕಲಾರಂಗದಲ್ಲಂತೂ ಕೂಡ ಅವರು ಮಿರ್ಸವರೇ ಇಲ್ಲ. ಎಷ್ಟೋ ಜನ ಆಗಿದ್ದಾರೆ. ಇವತ್ತು ಭೀಮಸೇನ್ ಜೋಶಿಯವರೇ ಆಗಿದ್ದಾರೆ, ಮಲ್ಲಿಕಾರ್ಜುನ ಮನಸೂರು, ಗಂಗೂಬಾಯಿ ಹಾನಗಲ್ಲು, ಬೇಕಾದಷ್ಟು ಜನ ಆಗಿದ್ದಾರೆ. ಆದರೆ ಅವರು ವಿಶ್ವಮಟ್ಟಕ್ಕೂ ಬೆಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಏನು ದೊಡ್ಡ ಕಲಾವಿದರು ಅವರು. ಜೋಶಿಯವರಂತೂ ಇವತ್ತು ಭಾರತ ರತ್ನವೇ. ಅವ್ರ ಬಗ್ಗೆ ಏನು ಗೌರವನ ಕೊಡಬೇಕು, ಮಾತಾಡಬೇಕು. ಆದರೆ ಇವ್ರದ್ದು ಏನಾಯಿತು, ಎಲ್ಲವನ್ನು ಕೂಡ ಇನ್ನೊಬ್ಬರಿಗಾಗಿ ನಿಸ್ವಾರ್ಥ ಸೇವಾ. ಅವ್ರಿಗೆ ತಯಾರು ಮಾಡಬೇಕಷ್ಟು ಅವ್ರಿಗೆ ಇತ್ತು. ಸಂಗೀತ ಸಂಸ್ಥೆಯನ್ನು ಕಟ್ಟಿ ಅವರು ಲಕ್ಷಾಂತರ ಮಕ್ಕಳಿಗೆ ಅನ್ನ ಬದುಕು ಕೊಡ್ಬೋದಾಗಿತ್ತು. ಆದರೆ ಇದು ಈ ಮಾರ್ಗ ಐತಲ್ಲ, ಇದು ಇನ್ನೊಬ್ಬರಿಗಾಗಿ. ಅವರು ಬೆಳೆದರು, ವೈಯಕ್ತಿಕವಾಗಿ ಬೆಳೆದರು, ರಾಷ್ಟ್ರಕ್ಕೂ ಒಂದು ದೊಡ್ಡ ಕೊಡುಗೆ ಆದರು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇವತ್ತಿಗೆ ಅವರ ಹೆಸರು ಯಾವತ್ತೂ ಉಳಿತದೆ. ಆದರೆ ಇವ್ರದ್ದು ಏನೈತಲ್ಲ, ನಿರಂತರವಾದ ಒಂದು ಸಂಸ್ಥೆ ಕಟ್ಟಿ ಯಾವತ್ತೂ ನಡಿಬೇಕಿದು ಸಂಗೀತ. ಈಗ ಅವರು ಹೋದ್ರಂದಾಗ ಅವ್ರ ಹೆಸರಷ್ಟೇ ನಾವು ನೆನೆಸ್ಕೊಂತೀವಿ. ಇವ್ರದ್ದು ಹಂಗೆ ಬೆಳ್ಕೊಂತ ಹೋಗ್ತೈತೆ ಅಷ್ಟೇ. ದೇವ್ರೆ ನಡೆದಾಡೋ ದೇವ್ರೆ. ಮತ್ತು ಪುಟ್ಟರಾಜಗಳಿದ್ದಾಗೆಲ್ಲ ಮಲ್ಲಿಕಾರ್ಜುನ ಮನಸೂರು ಬರ್ತಿದ್ರು, ಗಂಗೂಬಾಯಿ ಹಾನಗಲ್ ಬರ್ತಿದ್ರು. ಪುಟ್ಟಯ್ಯಜ್ಜ ಆ ಗಂಗೂಬಾಯಿ ಹಾನಗಲ್ ಬಂದು ಮಾತಾಡ್ತಿದ್ರು. ಪುಟ್ಟರಾಜ ಗಬಗಳ ನಾನು ನಿಮಗಿಂತ 1.5 ವರ್ಷ ಹಿರೇ ಹಾಕಿ ಮಾತಾಡ್ತಿದ್ರು. ಹೌದಾ ಗಂಗಾ ಗೊತ್ತು. ಒಂಥರ ಇಬ್ಬರದು ಒಡನಾಟ, ಆ ಬಾಲ್ಯದ ಒಂದು ಪ್ರೀತಿ ವಿಶ್ವಾಸ. ಗಂಗೂಬಾಯಿ ಹಾನಗಲ್ ಅವರು, ಮಲ್ಲಿಕಾರ್ಜುನ ಮನಸೂರ್ ಅವರು, ಭೀಮಸೇನ್ ಜೋಶಿ ಅವರು, ಇವರೆಲ್ಲ ಹೊರಗೆ ಅಧ್ಯಯನ ಮಾಡಿದರು, ನಮ್ಮ ಆಶ್ರಮದವರೆಲ್ಲ. ಆದರೆ ಪ್ರೀತಿ ಆಶ್ರಮ ಮೇಲೆ ಸದಾಕಾಲ. ರಾಜ್ಗುರು ಅವರು ನಮ್ಮ ಆಶ್ರಮದ ಶಿಷ್ಯರು. ಸೋಮನಾಥ್ ಮರಡೂರವರು, ವೆಂಕಟೇಶ್ ಕುಮಾರ, ದಿ ಕುಮಾರದಾಸ, ಮತ್ತಿಗೆಟ್ಟಿ ಇವರೆಲ್ಲರೂ ನಮ್ಮ ಆಶ್ರಮ ಶಿಷ್ಯರು. ಆದರೆ ಒಡನಾಟ ಮಾತ್ರ ಆಶ್ರಮ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇತ್ತು. ಇವತ್ತಿಗೂ ಕೂಡ ಜಾತ್ರೆ ಆದರೆ ಅವರಿವರು ಅಂದರೆ ಎಲ್ಲ ಪ್ರಪಂಚದ ಎಲ್ಲ ಕಲಾವಿದರು ಬಂದು ಎಲ್ಲ ಬರ್ತಾರೆ. ಮನುಷ್ಯರವರು 2 ಸಲ ಬಂದು ಹಾಡಿದ್ದಾರೆ. ಗಂಗೂಬಾಯಿ ಹಾನಗಲ್ ಅವರು 2 ಸಲ ಬಂದು ಹಾಡಿದ್ದಾರೆ. ಇವತ್ತು ಸಂಗೀತ ಕಟ್ಟಿ ರಾಜಗುರು ಶಿಷ್ಯರು ಅವರು ಬಂದು ಹಾಡ್ತಾರೆ. ಪರಮೇಶ್ವರ ಭಟ್, ಗಣಪತಿ ಭಟ್, ಪರಮೇಶ್ವರ ಹೆಗಡೆ ಇವರೆಲ್ಲರೂ ಬಂದು ಹಾಡ್ತಾರೆ. ಒಟ್ಟು ಪಂಚಾಕ್ಷರ ಗವಾಯಿಗಳು ಸಂಗೀತ ಪರಂಪರೆ ಯಾರಿಂದ ಬಂದರೂ ಕೂಡ ನಮಗೆ ಹಿರಿಯ ಅಜ್ಜ ಇವರಿಂದ ಬಂತು ಅನ್ನೋದು. ಈ ರಾಜಗಳು ಅನೇಕ ಶಿಷ್ಯರು ಇವರು, ಆದರೆ ಗುರುವಿನ ಗುರು ಹಿಂಗೆ. ಸರ್, ಸಮಯದ ಅಭಾವ, ಕಡೆಯ ಪ್ರಶ್ನೆ. ಗುರುಗಳೊಟ್ಟಿಗೆ 40 ವರ್ಷಗಳ ಕಾಲ ಇದ್ರಿ, ಆಶ್ರಮದ ಇಷ್ಟೊಂದು ಒಡನಾಟ ಇದೆ, ತಾವು ಹಿರಿಯರು, ನೀವು ಎಷ್ಟು ಅದೃಷ್ಟವಂತರು ಅಂತ ಅನಿಸ್ತದೆ ನಿಮ್ಮ ಜೀವನದಲ್ಲಿ? ಮೇಡಮರ, ಒಂದೇ ಮಾತು ಹೇಳ್ಬೇಕಂದ್ರೆ ಇದು ನನ್ನ ಒಂದು ಪುನರ್ಜನ್ಮ ನನಗೆ. ಯಾಕಂದ್ರೆ ಗುರು ಸನ್ನಿಧಾನಕ್ಕೆ ಬರಲಿಲ್ಲ ಅಂದರೆ ನನ್ನ ಬದುಕೇನೋ ಎಂತು. ಈ ಪ್ರಪಂಚದ ಅರಿಯುವಂಥದ್ದು, ಈ ಸಂಗೀತ, ಸಾಹಿತ್ಯ, ನಾಟ್ಯ, ಕಲೆ ಇಲ್ಲಿ ಬಂದಿಲ್ಲ ಅಂದರೆ ಅದು ಏನೂ ಗೊತ್ತೇ ಇದ್ದಿದ್ದಿಲ್ಲ. ಒಂಥರ ಪಶುವೃತ್ತಿ ಇದ್ದ ಹಾಗೆ ಬದುಕು. ಮನುಷ್ಯನಿಗೆ ಜ್ಞಾನ ಇಲ್ಲ ಅಂದರೆ ಏನೂ ಇಲ್ಲವೇ ಇಲ್ಲ. ಇದೆಲ್ಲವನ್ನು ಕೊಟ್ಟಂಥ ಕೊಡುಗೆ ನನ್ನ ದೇವ, ನಡೆದಾಡುವ ದೇವರೇ ನನ್ನ ಬದುಕನ್ನು ಬದಲು ಮಾಡಿದಂಥವರು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಅದು ಏನೇ ನಾನು ಆಗಿದ್ದರೆ ಅವರೇ ಅದಕ್ಕೆ ಕಾರಣ. ಆ ದೇವ ಕಂಡಿಲ್ಲ ನಾವು, ಈ ದೇವನನ್ನು ಕಂಡಿವಿ. ಪ್ರತ್ಯಕ್ಷ ದೇವ ಇವನೇ ಅಂತ ನಮ್ಮ ಭಾವ. ಇನ್ನು ಕಡೆಯದಾಗಿ ಆಶ್ರಮಕ್ಕೆ ಇರುವಂತಹ ಈ ಶಿಷ್ಯ ಬಳಗ, ಹಿರಿಯ ಶಿಷ್ಯ ಬಳಗವಿರಬಹುದು, ಇವತ್ತು ಬಂದು ಕಲಿತೀವಿ, ಸಂಗೀತವನ್ನು ಇಲ್ಲಿ ಅಭ್ಯಾಸ ಮಾಡ್ತೀವಿ ಅಂತ ಯಾವುದೇ ಜಾತಿ ಮತ ಪಂಥ ಯಾವುದನ್ನು ನೋಡದೆ ಇವತ್ತು ಆಶ್ರಮ ಆಶ್ರಯ, ಅನ್ನ, ಸಂಗೀತ, ಜ್ಞಾನ ಎಲ್ಲವನ್ನ ಕೊಡ್ತಿದೆ. ಅಂಥ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀರಿ? ಮುಂದಿನ ಪೀಳಿಗೆಗೆ ನಮ್ಮದೊಂದು ಸಂದೇಶ ಅಂದರೆ,
ಇಲ್ಲಿ ಮೊದಲಿಗಿಂತಲೂ ಕೂಡ ಅನ್ನದ ಸೌಕರ್ಯ ಫಸ್ಟ್ ಕ್ಲಾಸ್ ಇದೆ. ಅವರಿಗೆ ಊಟ, ವಸತಿ, ಏನು ಬೇಕಾದ್ದೆಲ್ಲ ವ್ಯವಸ್ಥೆ. ಭೌತಿಕವಾಗಿ ಯಾವುದೂ ಕೊರತೆ ಇಲ್ಲ. ಅವರಿಗೆ ಅನ್ನ ಕೊಟ್ಟಾರ, ಬಟ್ಟೆ ಕೊಟ್ಟಾರ, ವಿದ್ಯಾವಂತರದಾರ. ಮತ್ತು ಆಮೇಲೆ ನಮ್ಮ ಗುರುಗಳು ಕಾಲೇಜನ್ನು ಕಟ್ಟಿದರು. ಪಂಡಿತ ಪಂಚಾಕ್ಷರ ಗವಾಯಿಗಳ ಸಂಗೀತ ಮಹಾವಿದ್ಯಾಲಯ, 35 ಜನ ಲೆಕ್ಚರ್ಸ್ ಇದ್ದಾರೆ. ಆದರೆ ಹಿಂದಿನವರು ಅಧ್ಯಯನ ಮಾಡಿದಂಥದ್ದು ಇವತ್ತು ಇಲ್ಲ. ಅವರೆಲ್ಲ ಹೆಂಗೆ ಅಭ್ಯಾಸ ಮಾಡಿದರು, ಅದರ ಬಗ್ಗೆ ಎಷ್ಟು ಶ್ರಮ ಪಟ್ಟರು, ಆ ಸೀರಿಯಸ್ನೆಸ್ ಇಲ್ಲ. ಅದರ ಬಗ್ಗೆ ಆಸಕ್ತಿ, ಅದರ ಬಗ್ಗೆ ಒಲವು, ಅದು ನನ್ನದಾಗಬೇಕು. ಅಧ್ಯಯನವಿಲ್ಲದೆ ವಿದ್ಯೆ ಸಿದ್ಧಿ ಆಗೋದು ಪ್ರಭುಗಳು ಅಂತ. ಅದು ಅಷ್ಟು ಸುಲಭವಾಗಿ ಬರುವಂಥ ವಿದ್ಯೆನೂ ಅಲ್ಲ. ನಮ್ಮ ವೆಂಕಟೇಶ್ ಕುಮಾರ 8 ತಾಸು ಅಭ್ಯಾಸ ಮಾಡ್ತಾರೆ. ರಾಜ್ಗುರು ಒಂದೇ ರಾಗವನ್ನು 6 ತಿಂಗಳು ಅಭ್ಯಾಸ ಮಾಡೋದಂತ ಹೇಳ್ತೀವಿ. ಹೀಗೆಲ್ಲ ಆ ಹಿಂದಿನ ತಲೆಮಾರಿನ ಅಧ್ಯಯನ ಏನದ ಇವತ್ತು ಅದರ ಕೊರತೆ ಇದೆ. ಆ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದರೆ ಅವರಿಗಿಂತಲೂ ದೊಡ್ಡವರಾಗ್ತಾರೆ. ಅದನ್ನು ಮಾಡಬೇಕು ಅನ್ನೋದು ಅಷ್ಟೇ ಕೇಳ್ಬೋದು. ಖಂಡಿತ ಖಂಡಿತ. ಗುರುಗಳ ಬಗ್ಗೆ, ಆಶ್ರಮದ ಬಗ್ಗೆ ಮಾತಾಡ್ತಾ ಹೋದರೆ ದಿನಗಟ್ಟಲೆ ನಮಗೆ ಸಮಯ ಬೇಕು. ಹೌದು ಹೌದು ಹೌದು, ನಿಜವಾಗ್ಲೂ ಮುಗಿದಿಲ್ಲ ಮೇಡಮ್, ಅಷ್ಟು ದೊಡ್ಡವರು, ಅಷ್ಟು ದೊಡ್ಡದು. ನಿಜವಾಗ್ಲೂ ವೀರೇಶ್ವರ ಪುಣ್ಯಾಶ್ರಮದ ಕುರಿತಾಗಿ, ನಿಮ್ಮ ಗುರುಗಳ ಕುರಿತಾಗಿ, ಜೊತೆಗೆ ಹಾನಗಲ್ಲ ಕುಮಾರಸ್ವಾಮಿಗಳು, ನಮ್ಮ ಪಂಚಾಕ್ಷರ ಗವಾಯಿಗಳು ಎಲ್ಲ ಮಾಹಿತಿಯನ್ನು, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಿ. ಶಾಸ್ತ್ರಿಗಳೇ, ಧನ್ಯವಾದಗಳು. ಭಾಳ ಸಂತೋಷ ಮೇಡಮ್, ಭಾಳ ಸಂತೋಷ. ಈ ಅವಕಾಶ ಬಂದದ್ದು ನನಗೂ ಭಾಳ ಖುಷಿಯಾಗೈತಿ, ಭಾಳ ಸಂತೋಷ. ವೀಕ್ಷಕರೇ, ವೀರೇಶ್ವರ ಪುಣ್ಯಾಶ್ರಮ ಇದು ಪುಣ್ಯಭೂಮಿಯೂ ಹೌದು, ಸಂಗೀತದ ತವರು ಮನೆಯೂ ಹೌದು. ನಡೆದಾಡುವ ದೇವರೇ ಇಲ್ಲಿ ಇದ್ದಂಥ ಪುಣ್ಯಭೂಮಿ ಇದು. ಇದರ ಒಂದು ಭಾಗವಾಗಿ ಗುರುಗಳೊಟ್ಟಿಗೆ ಸಾಕಷ್ಟು ವರ್ಷ ಇದ್ದು ಅವರ ಒಡನಾಟದಲ್ಲಿ ಇದ್ದಂಥವರು ಪಂಡಿತ ಕಲಿನಾಥ ಶಾಸ್ತ್ರಿ ಅಡ್ನೂರವರು. ನಿಜವಾಗ್ಲೂ ಅವರ ಒಂದು ಸಂದರ್ಶನ ಈ ಮುಖೇನ, ನಮ್ಮ ವಾಹಿನಿಯ ಮುಖೇನ ನಿಮ್ಮೆಲ್ಲರನ್ನ ತಲುಪಿದೆ. ಸಾಕಷ್ಟು ಸಂದೇಶಗಳು ವೀರೇಶ್ವರದ ಪುಣ್ಯಾಶ್ರಮದ ಬಗ್ಗೆ ನಿಮಗೆ ತಲುಪಿದೆ ಅನ್ನೋ ಸಾರ್ಥಕ ಭಾವ ಕೂಡ ನಮ್ಮಲ್ಲಿದೆ. ಅದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.